ಈಗ ನಮ್ಮ ಜೊತೆ ಇದ್ದಾರೆ CASS ನಾಯಕ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಸಂಘದ ಮಂಗಳೂರು ವಿಭಾಗದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದವರು. ಹಾಗೆಯೇ MSMEಯಲ್ಲಿ ಬಹಳ ಕೆಲಸ ಮಾಡಿದವರು. 2023-24ನೇ ಸಾಲಿನ ದಕ್ಷಿಣ ಭಾರತ ಪ್ರಾಂತೀಯ ವಲಯ MSME ಸ್ಟಾರ್ಟಪ್ ಕಮಿಟಿಯ ಸದಸ್ಯರಾಗಿದ್ದವರು. ದೇಶದಾದ್ಯಂತ MSME ಕಾನ್ಕ್ಲೇವ್ಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆ MSME ರತ್ನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮೆಂಟರ್ ಆಫ್ ಮೆಂಟರ್ ಅನ್ನುವಂಥದ್ದು ಕೂಡ ಅವರಿಗೆ ಪ್ರಶಸ್ತಿ ಸಂದಿದೆ. ಮುಖ್ಯವಾಗಿ ಇವತ್ತು ಅವರ ಹತ್ರ MSME ಅಂದರೆ ಏನು, ಇದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ MSME ಅಂತ ಹೇಳಿ ನಾವು ತುಂಬ ಕಡೆ ಕೇಳ್ತಾ ಇದ್ದೇವೆ, ನಮ್ಮ ಬಜೆಟಲ್ಲಿ ಉಂಟು, ಸ್ಟಾರ್ಟಪ್ ಮಾಡೋದು ಅಂತೆಲ್ಲ. ಈ MSME ಅಂದರೆ ಏನು ಸರ್? ಇದು MSME ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ಇದು MSMED ಆ್ಯಕ್ಟ್ 2006 ಅದರ ಪ್ರಕಾರ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆಫಿನಿಷನ್ ಹೇಳ್ತದೆ. ಆದರೆ ಈ ಡೆಫಿನಿಷನನ್ನು ವಿತ್ ಇಫೆಕ್ಟ್ ಫ್ರಾಮ್ 1/7/2020 ಕೋವಿಡ್ ಸಂದರ್ಭದಲ್ಲಿ ಆ ಡೆಫಿನಿಷನ್ ಅನ್ನು ಚೇಂಜ್ ಮಾಡಿದ್ದಾರೆ. ಈಗ ಚೇಂಜ್ ಮಾಡಿದ ಮೇಲೆ MSME ವಲಯ ಅನ್ನೋದು ಇನ್ನೂ ಜಾಸ್ತಿ ವೈಡನ್ ಆಗಿದೆ, ಸ್ಕೋಪ್ ಜಾಸ್ತಿ ಆಗಿದೆ. ಅದರ ಪ್ರಕಾರ ಹೇಗೆಂದರೆ ಮೈಕ್ರೋ ಎಂಟರ್ಪ್ರೈಸ್ ಅಂದರೆ ಅಪ್ ಟು 1 crore ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆರ್ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ ಆ್ಯಂಡ್ ಟರ್ನ್ ಓವರ್ ಅಪ್ ಟು 5 crore. ಇದು ಮೈಕ್ರೋ ಎಂಟರ್ಪ್ರೈಸ್. ಬೋತ್ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್, ಈವನ್ ಟ್ರೇಡಿಂಗ್ ಸತ ಎಲ್ಲ ಈಗ ಒಳಗೊಂಡಿದೆ. ಅದೇ ರೀತಿ ಸ್ಮಾಲ್ ಅಂದರೆ 10 crore ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಟರ್ನ್ ಓವರ್ ಅಪ್ ಟು 50 crores. ಆಮೇಲೆ ಮೀಡಿಯಮ್ ಅಂತ ಹೇಳಿದರೆ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಇಕ್ವಿಪ್ಮೆಂಟ್ ಅಪ್ ಟು 50 crore, ಟರ್ನ್ ಓವರ್ ಅಪ್ ಟು 250 crore. ಇದು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಅಲ್ಲದಿದ್ದದ್ದು ಮತ್ತೆ ಔಟ್ಸೈಡ್ ದ ಪರಿವ್ಯೂ ಆಫ್ MSME. ಹೌದು. ಮುಖ್ಯವಾಗಿ ನಮ್ಮ ಈ ದೇಶದ ಬೆಳವಣಿಗೆಯಲ್ಲಿ ಈ MSME ಯಾವ ರೀತಿಯಲ್ಲಿ ಪಾತ್ರವನ್ನು ವಹಿಸ್ತದೆ? ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರಿ ನೀವು. ನಮ್ಮ MSMEಗಳು ಅಂದರೆ ನಮ್ಮ ದೇಶ ಕಟ್ಟುವ ಪಾಲುದಾರರಂತೆ ಹೇಳ್ಬೋದು. ಯಾಕಂದರೆ ನಮ್ಮ ದೇಶದಲ್ಲಿ 2 ವಲಯ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ. ಒಂದು ಕೃಷಿ ವಲಯ, ಇನ್ನೊಂದು ಕೈಗಾರಿಕೆ ಅಂತ ಹೇಳ್ತೇವೆ. ಕೈಗಾರಿಕೆಯಲ್ಲಿ MSME ವಲಯ. ಕೃಷಿ ವಲಯದಲ್ಲಿ 44% ಜನ ನಮ್ಮ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ GDP ಕೇವಲ 15%. ಆದರೆ MSMEಯಲ್ಲಿ 16.86 ಕೋಟಿ ಜನರು ಉದ್ಯೋಗದಲ್ಲಿ ನಿರತರಾಗಿದ್ದಾರೆ. ಮತ್ತು ರಿಜಿಸ್ಟರ್ಡ್ MSMEs ಒಂದು 40 ಮಿಲಿಯನ್, ಅಂದರೆ 4 ಕೋಟಿ ಪ್ಲಸ್ ರಿಜಿಸ್ಟರ್ಡ್ ಅಂಡರ್ ಉದ್ಯಮ್ ಪೋರ್ಟಲಲ್ಲಿ ಇದ್ದಾರೆ. ಆದರೂ GDP ಕಾಂಟ್ರಿಬ್ಯೂಷನ್ 29 to 30% GDPಗೆ ನಮ್ಮ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ MSME. ಮತ್ತು ನಮ್ಮ ಎಕ್ಸ್ಪೋರ್ಟಿಗೆ 45 to 50% ಆಫ್ ಅವರ್ ಟೋಟಲ್ ಎಕ್ಸ್ಪೋರ್ಟ್ ಆಫ್ ಅವರ್ ಕಂಟ್ರಿ ಇಟ್ ಕಮ್ಸ್ ಫ್ರಾಮ್ MSME ಸೆಕ್ಟರ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಮತ್ತು ರೂರಲ್ ಎಂಪ್ಲಾಯ್ಮೆಂಟಿಗೆ ಕೂಡ ತುಂಬ ಒಂದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಈ ಟೋಟಲ್ MSME ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, 97% ಆಫ್ ದಿ MSMEs ಅದರಲ್ಲಿ ಮೈಕ್ರೋ ಸೆಕ್ಟರ್ನಲ್ಲೇ ಇವೆ. ಕೇವಲ 1.5% ಸ್ಮಾಲ್ ಸೆಕ್ಟರಲ್ಲಿ, 0.8% ಅಂದರೆ 1% ಮೀಡಿಯಂ ಎಂಟರ್ಪ್ರೈಸಸ್ ಅಂತ ನಾವು ಹೇಳ್ಬೋದು. ಅಂದರೆ ಅಷ್ಟು ಒಂದು ಮೈಕ್ರೋ ಎಂಟರ್ಪ್ರೈಸಸ್ನಲ್ಲಿ ಉದ್ಯೋಗಾವಕಾಶ ಇನ್ನೂ ಜಾಸ್ತಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ MSME ವಲಯಕ್ಕೆ ಅನೇಕ ಉತ್ತೇಜನಗಳನ್ನು, ಅನೇಕ ಸೌಕರ್ಯಗಳನ್ನು, ಅನೇಕ ಸೌಲಭ್ಯಗಳನ್ನು, ಅದೇ ರೀತಿ ಅನೇಕ ನಮ್ಮ ಒಂದು MSME ಇಕೋಸಿಸ್ಟಮ್ ಇಟ್ ಸೆಲ್ಫ್ ಇಟ್ ಈಸ್ ದ ರೋಬಸ್ಟ್ ಇಕೋಸಿಸ್ಟಮ್ ಅಕ್ರಾಸ್ ದ ಗ್ಲೋಬ್ ಅಂತ ಹೇಳಲಿಕ್ಕೆ ಬಹಳ ಒಂದು ನಮ್ಗೆ ಹೆಮ್ಮೆ ಆಗ್ತದೆ. ಈಗ ಮುಖ್ಯವಾಗಿ ಈ MSMEಗಳಲ್ಲಿ ಏನೆಲ್ಲ ಕೆಲಸಗಳನ್ನು, ಅಂದರೆ ಎಂಥ ಇಂಡಸ್ಟ್ರಿಗಳನ್ನೆಲ್ಲ ಇದರಲ್ಲಿ ಮಾಡ್ಬೋದು ಸರ್? ಈಗ ಮೈಕ್ರೋ ಇರ್ಬೋದು, ಸ್ಮಾಲ್ ಇರ್ಬೋದು. ಇದರಲ್ಲಿ ನೋಡಿ, ಶೇರ್ ವ್ಯಾಪಾರ ಒಂದು ಮಾಡ್ತೇವಲ್ಲ, ಹೌದು ಅದು, ಮತ್ತು ಈ ಬಿಲ್ಡರ್ಸ್, ಕನ್ಸ್ಟ್ರಕ್ಷನ್ ಆಫ್ ಸೇಲ್ ಆಫ್ ಅಪಾರ್ಟ್ಮೆಂಟ್, ಕನ್ಸ್ಟ್ರಕ್ಷನ್ ಆಫ್ ಸೇಲ್ ಆಫ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಅದು ಬಿಟ್ಟರೆ ಬೇರೆ ಎಲ್ಲ ಈ ಡೆಫಿನಿಷನ್ಗೆ ಯಾವುದೆಲ್ಲ ಅವೆಲ್ಲ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಬರ್ತದೆ. ಉದಾಹರಣೆಗೆ ನಾವು ಹೇಳ್ತೇವೆ, ಈಗ ಒಬ್ಬರು ಒಂದು ಸಣ್ಣ ಗ್ಯಾರೇಜ್ ಮಾಡ್ತಾರೆ, ಅದು ಸರ್ವಿಸ್, ಇಟ್ ಈಸ್ ಕಮಿಂಗ್ ಅಂಡರ್ ಮೈಕ್ರೋ. ಅಪ್ ಟು 1 crore ಇನ್ವೆಸ್ಟ್ಮೆಂಟ್ ಇನ್ ಟೂಲ್ಸ್ ಆಲ್ ಮೆಷಿನರಿ, ಟರ್ನ್ ಓವರ್ ಅಪ್ ಟು 5 crore ಇದ್ದರೆ ಮೈಕ್ರೋ. ಅದಕ್ಕಿಂತ ಜಾಸ್ತಿ ಇದ್ದರೆ ಸ್ಮಾಲ್, ಅದಕ್ಕಿಂತ ಜಾಸ್ತಿ ಇದ್ದರೆ ಮೀಡಿಯಂ. ಆಮೇಲೆ ಒಬ್ಬ ಪ್ರೊಫೆಷನಲ್ ಕೂಡ, ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್, ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು, ಮತ್ತು ಕಂಪ್ಯೂಟರ್ ಒಂದು ಸೆಂಟರ್, ಸರ್ವಿಸ್ ಸೆಂಟರ್ ಇರ್ಬೋದು, ಅವರು ಕೂಡ MSME. ಮತ್ತು ಇತ್ತೀಚೆಗೆ ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ, ರಿಟೇಲ್ ಟ್ರೇಡ್ ಈಗ ಸೂಪರ್ ಮಾರ್ಕೆಟ್ ಮಾಡ್ತಾರೆ, ಮೈಕ್ರೋ ಎಂಟರ್ಪ್ರೈಸಸ್ ಅವರು ಎಲ್ಲ, ಇವನ್ ರಿಟೇಲ್ ಟ್ರೇಡ್, ಈವನ್ ಹೋಲ್ಸೇಲ್ ಟ್ರೇಡ್, ಡಿಸ್ಟ್ರಿಬ್ಯೂಟರ್ಸ್, ದೇ ಆರ್ ಆಲ್ಸೋ ಕವರ್ಡ್ ಅಂಡರ್ MSME. ಮತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಕೋಚಿಂಗ್ ಕ್ಲಾಸಸ್, ಇವರು ಕೂಡ ನಮ್ಮ MSME ಡೆಫಿನಿಷನ್ಗೆ ಒಳಗೊಳ್ತಾರೆ.
ಮತ್ತು ನಮ್ಮ ಈ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ತುಂಬ ಇಂಡಸ್ಟ್ರಿಯಲ್ ಏರಿಯಾ, ನಮ್ಮ ದೇಶದಲ್ಲಿ ಅನೇಕ ಕಡೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಉಂಟು. ಅದರಲ್ಲಿ ಅತಿ ಹೆಚ್ಚಿನ ಇಂಡಸ್ಟ್ರೀಸ್ಗಳು ಮೈಕ್ರೋ ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಅಂತ ನಾವು ಹೇಳ್ಬೋದು. ಸರಿ. ಈಗ ಹಾಗಿದ್ರೆ ಈ MSMEಯಲ್ಲಿ ನಾವೀಗ ರಿಜಿಸ್ಟ್ರೇಷನು ಇದು ಮಾಡೋದ್ರಿಂದ ಅದರಿಂದ ಏನು ಪ್ರಯೋಜನ? ಮತ್ತು MSMEಗಳಿಗೆ ಸ್ಕೀಮ್ ಉಂಟು ಹೇಳಿದ್ರಿ, ಏನೇನು ಸ್ಕೀಮ್ಗಳುಂಟು? ಯಾರು ಏನಾದರೂ ಹೊಸದಾಗಿ ಪ್ರಾರಂಭ ಮಾಡುವವರಿಗೂ ಸ್ಕೀಮ್ ಉಂಟು. ಆಲ್ರೆಡಿ ಉದ್ಯಮವನ್ನು ಮಾಡಿದವರು ಅವರು ಸ್ಕೇಲ್ ಅಪ್ ಮಾಡೋದಾದ್ರೆ, ಎಕ್ಸ್ಪಾನ್ಷನ್ ಮಾಡೋದಾದ್ರೆ, ಮಾಡರ್ನೈಸೇಷನ್ ಮಾಡೋದಾದ್ರೆ ಅದಕ್ಕೆ ಕೂಡ ತುಂಬ ಸ್ಕೀಮ್ಸ್ಗಳಿವೆ. ಪ್ರಪ್ರಥಮವಾಗಿ ಅದು ಒಂದು ಐಡೆಂಟಿಟಿ ಬೇಕು. ಮುಂಚೆ ಉದ್ಯಮ ಆಧಾರ ರಿಜಿಸ್ಟ್ರೇಷನ್ ನಂಬರ್ ಅಂತ, ಮುಂಚೆ ಅದು SSI ರಿಜಿಸ್ಟ್ರೇಷನ್ ಇತ್ತು, ಆಮೇಲೆ ಉದ್ಯಮ ಆಧಾರ ಆಯಿತು, ಈಗ ಅದು ಉದ್ಯಮ ರಿಜಿಸ್ಟ್ರೇಷನ್ ಅಂತ ಆಯಿತು. ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಉಂಟು, ಎಲ್ಲ ಆನ್ಲೈನ್. ಅದರಲ್ಲಿ ನೀವು ಮಾಡಿದರೆ ವಿದಿನ್ 1 minute ಯು ಕ್ಯಾನ್ ರಿಜಿಸ್ಟರ್ ಆಸ್ ಎ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್. ಯಾವುದೇ ಒಂದು ಶುಲ್ಕ ಕೂಡ ಇಲ್ಲ ಇದರಲ್ಲಿ. ಹೌದು. ಆವಾಗ ನಿಮಗೆ ಅದು ಮಾಡಿದರೆ ಸೆಲ್ಫ್ ಅಟೆಸ್ಟೇಷನ್, ನೀವೇ ಅದಕ್ಕೆಲ್ಲ ಡಾಟಾ ಎಲ್ಲ ಫೀಡ್ ಮಾಡ್ಬೋದು. ಆವಾಗ ನಿಮಗೆ ಸರ್ಟಿಫಿಕೇಟ್ ಜನರೇಟ್ ಆಗ್ತದೆ. ಆ ಸರ್ಟಿಫಿಕೇಟ್ ಅನ್ನೋದು ನಿಮ್ಮ ಒಂದು ಉದ್ಯಮಕ್ಕೆ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ಬೋದು. ಉದ್ಯಮ ರಿಜಿಸ್ಟ್ರೇಷನ್ ಇದ್ದರೆ ಮಾತ್ರ ನೀವು ಮೈಕ್ರೋವ, ಸ್ಮಾಲ, ಮೀಡಿಯಂ ಅಂತ ಗುರುತಿಸಲಿಕ್ಕೆ ಸಾಧ್ಯ ಉಂಟು. ಒಮ್ಮೆ ನೀವು ಉದ್ಯಮ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನಿಮಗೆ ಅನೇಕ ಅದರದ್ದು ಸವಲತ್ತುಗಳು ಉಂಟು. ಫಾರ್ ಎಕ್ಸಾಂಪಲ್, ನೀವು ಈಗ ಕೈಗಾರಿಕೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ, IID ಇರ್ಬೋದು, ಎಲ್ಲಿ ನೀವೊಂದು ಉದ್ಯಮ ಎನಿ ಪ್ಲೇಸ್ ನೀವೊಂದು ಉದ್ಯಮ ಮಾಡಲಿಕ್ಕೆ ಒಂದು ಮೆಸ್ಕಾಮ್ ಇದು ಪವರ್ ಕನೆಕ್ಷನ್ ತಗೊಳ್ಬೇಕಾದ್ರೂ ಅದಕ್ಕೆ MSME ಅಂತ ಆದರೆ ಅದಕ್ಕೆ ಪ್ರಯಾರಿಟಿ ಉಂಟು. ಸೊ ಇಮಿಡಿಯೇಟ್ಲಿ ಕನೆಕ್ಷನ್ ಕೊಡುವಂಥ ಒಂದು ಪ್ರೊವಿಷನ್ ಎಲ್ಲ ಉಂಟು. ಮತ್ತು ಬ್ಯಾಂಕಿಗೆ ಸಾಲಕ್ಕೆ ಹೋದರೆ, ಈಗ ನೋಡಿ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ 40% ಆಫ್ ದೇರ್ ಟೋಟಲ್ ಲೆಂಡಿಂಗ್ ಶುಡ್ ಗೋ ಟು ಪ್ರಯಾರಿಟಿ ಸೆಕ್ಟರ್. ಪ್ರಯಾರಿಟಿ ಸೆಕ್ಟರ್ ಅಂದರೆ ನಮ್ಮ ಎಜುಕೇಷನಲ್ ಲೋನ್ಸ್ ಇರ್ಬೋದು, ಅಗ್ರಿಕಲ್ಚರ್ ಲೋನ್ಸ್ ಇರ್ಬೋದು, MSMEಗಳಿಗೆ ಕೊಟ್ಟ ಲೋನ್ ಇರ್ಬೋದು, ಮತ್ತು ಪ್ರಯಾರಿಟಿ ಸೆಕ್ಟರ್ ಹೌಸಿಂಗ್ ಲೋನ್ಸ್, ಸಣ್ಣ ಸಣ್ಣ ಹೌಸಿಂಗ್ ಲೋನ್, ಇದೆಲ್ಲ ಅದರಲ್ಲಿ ಕವರ್ ಆಗ್ತದೆ. ಆದರೆ ಬ್ಯಾಂಕಿನವರಿಗೆ ಸ್ವಲ್ಪ ಅತಿ ಒಂದು ಜಾಸ್ತಿ ಉತ್ಸಾಹ ಇರೋದಂದರೆ MSMEಗಳಿಗೆ ಲೆಂಡಿಂಗ್ ಮಾಡೋದು. ಯಾಕಂದರೆ ಅಗ್ರಿಕಲ್ಚರ್ನಲ್ಲಿ ನಿಮ್ಮ ಕ್ರಾಪ್ ಇದು ಸರ್ಟೆಂಟಿ ಇರುವುದಿಲ್ಲ, ಬರಗಾಲ ಇರ್ಬೋದು, ನೆರೆ ಇರ್ಬೋದು, ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ. ಬಟ್ MSMEಗಳು ಅಷ್ಟು ಒಂದು ಏನು ಹೇಳ್ತಾರೆ ತಲ್ಲಣ ಇರುವುದಿಲ್ಲ. ಆದ್ದರಿಂದ MSMEಗಳಿಗೆ ಒಂದು ಕ್ರೆಡಿಟ್ ಕೊಡಲಿಕ್ಕೆ ಬ್ಯಾಂಕ್ ಅವರು ತುಂಬ ಉತ್ಸುಕರಾಗಿದ್ದಾರೆ. ಯಾಕಂದರೆ ಇಟ್ ಕಮ್ಸ್ ಅಂಡರ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್. ಸೊ ಮತ್ತು ಬ್ಯಾಂಕ್ಗಳಿಗೆ ಕೂಡ ಒಂದು ಮಾನದಂಡ ಉಂಟು. ವರ್ಷಕ್ಕೆ ಇಂತಿಷ್ಟು ನೀವು MSMEಗೆ ಕೊಡಲೇಬೇಕಂತ ಅವರ ಬೋರ್ಡ್ ಆಫ್ ಡೈರೆಕ್ಟರು RBI ಅವರೊಂದು ಮಾನದಂಡ ಕೊಡ್ತಾರೆ. ಅದರ ಪ್ರಕಾರ ಅವರು ಕೊಡಲೇಬೇಕಾಗ್ತದೆ. ಸಣ್ಣ ಉದ್ಯಮ ಇರ್ಬೋದು, ಸ್ಮಾಲ್ ಟ್ರಾನ್ಸ್ಪೋರ್ಟ್ ಆಪರೇಟರ್ ಇರ್ಬೋದು, ಈ ನಿಮ್ಮ ಟ್ರಕ್ ಇದು ಆಪರೇಟರ್ ಇರ್ಬೋದು, ಟೆಂಪೋ ಇರ್ಬೋದು, ಪ್ಯಾಸೆಂಜರ್ ವೆಹಿಕಲ್ ಇರ್ಬೋದು, ಇದೆಲ್ಲದಕ್ಕೆ ಬ್ಯಾಂಕಿನವರು ಸಹಾಯ ಅಂದರೆ ಒಂದು ಸಾಲ ಸೌಲಭ್ಯವನ್ನು ಸ್ವಲ್ಪ ಸುಲಭ ರೀತಿಯಲ್ಲಿ ಕೊಡುವ ಒಂದು ವ್ಯವಸ್ಥೆ ಇದು MSMEಯಲ್ಲಿ ಇದೆ. ಹಾಗಿದ್ರೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಲ್ಲಿ ಬ್ಯಾಂಕ್ ಸಾಲ ಕೊಡ್ತದ? ಹೌದು. ಈಗ ನೋಡಿ PM ಸ್ವಾನಿಧಿ ಅಂತೇಳಿ ಒಂದು ಸ್ಕೀಮ್ ಬಂದಿದೆ, ಬಹಳ ಒಂದು ಉತ್ತಮ ಸ್ಕೀಮ್. PM ಸ್ವಾನಿಧಿ ಸ್ಕೀಮಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ 3 ಟ್ರ್ಯಾಂಚಸ್ ಅಲ್ಲಿ ಕೊಡ್ತಾರೆ. ಫಸ್ಟ್ ಒಂದು 10,000 ರೂಪಾಯಿ ಕೊಡ್ತಾರೆ. ಅದನ್ನು ಪ್ರಾಂಪ್ಟ್ ಕಟ್ಟಿದರೆ 1 ವರ್ಷದಲ್ಲಿ ಅದಕ್ಕೆ ಕೂಡ ನೀವು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಉಂಟು, 6-7% ಇಂಟ್ರೆಸ್ಟ್ ಸಬ್ಸಿಡಿ ಉಂಟು ಅವರಿಗೆ. ಅದನ್ನು ಕರೆಕ್ಟ್ ಕಟ್ಟಿದರೆ ಸೆಕೆಂಡ್ ಟ್ರ್ಯಾಂಚಲ್ಲಿ ಅವರಿಗೆ 20,000 ರೂಪಾಯಿ ಕೊಡ್ತಾರೆ. ಆ 20,000 ಪ್ರಾಂಪ್ಟ್ ಕಟ್ಟಿದರೆ ಮತ್ತೆ 50,000 ಕೊಡ್ತಾರೆ. ಇವನ್ ಬೀದಿ ಬದಿ ವ್ಯಾಪಾರನವರು ಮುಂಚೆ ಮನಿ ಲೆಂಡರ್ಸಿನ ಕ್ಲಚಸ್ ಅಲ್ಲಿತ್ತು. ಅವರು ಅಂದರೆ ಒಂದು 36%, 48%, ಕೆಲವು 100% ಬಡ್ಡಿಯಲ್ಲಿ ಕೂಡ ಸಾಲ ತಗೊಳ್ತಿದ್ರು. ಈಗ ಬ್ಯಾಂಕಿಂಗ್ನಿಂದ ಕೂಡ ಅವರಿಗೆ ತುಂಬ ಒಂದು ಉಪಯೋಗ ಆಗಿದೆ PM ಸ್ವಾನಿಧಿ ಸ್ಕೀಮ್ ಅಂತ. ಅದೇ ರೀತಿ ನಮ್ಮ ದೇಶದಲ್ಲಿ ಅಗ್ರಗಣ್ಯ ಒಂದು ಭಯಂಕರ ಫ್ಯಾಂಟಾಸ್ಟಿಕ್ ಸ್ಕೀಮ್ ಅಂತ ಹೇಳಿದರೆ PMEGP ಸ್ಕೀಮ್ ಅಂತೇಳಿ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತ. ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮಲ್ಲಿ 2 ವಿಧವಾದ ಒಂದು ಸ್ಕೀಮ್ ಉಂಟು. ಒಂದು ಟ್ರೇಡರ್ಸ್ ಆ್ಯಂಡ್ ಸರ್ವಿಸಸ್, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್. ಟ್ರೇಡರ್ಸ್ ಆರ್ ಸರ್ವಿಸಸ್ನವರಿಗೆ ಅಪ್ ಟು 20 lakhs ಸಾಲ ಕೊಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ನವರಿಗೆ ಅಪ್ ಟು 50 lakhs ಸಾಲ ಕೊಡ್ಬೋದು. ಇದರಲ್ಲಿ 2 ವಿಧದ ಎಂಟರ್ಪ್ರನರ್ಸ್ ಇದ್ದಾರೆ. ಒಂದು ಸ್ಪೆಷಲ್ ಎಂಟರ್ಪ್ರನರ್, ಇನ್ನೊಬ್ಬರು ಜನರಲ್ ಎಂಟರ್ಪ್ರನರ್. ಸ್ಪೆಷಲ್ ಎಂಟರ್ಪ್ರನರ್ ಅಂದರೆ ವಿಮೆನ್, SC/ST ಎಂಟರ್ಪ್ರನರ್ಸ್, OBC, ಮೈನಾರಿಟಿ, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫಿಸಿಕಲಿ ಚಾಲೆಂಜ್ಡ್. ಇವರಿಗೆಲ್ಲ ನೀವು ನಂಬಲಿಕ್ಕಿಲ್ಲ, 50 ಲಕ್ಷವರೆಗೆ 5% ಮಾತ್ರ ಮಾರ್ಜಿನ್, 2.5 ಲಕ್ಷ ಮಾತ್ರ ಅವ್ರು ತಂದ್ರೆ ಆಯ್ತು, 50 ಲಕ್ಷ ಬ್ಯಾಂಕಿಂದ ಸಾಲ ಸಿಗ್ತದೆ. ಮತ್ತೆ ಟ್ರೇಡರ್ಸ್ ಅಥವಾ ಸರ್ವಿಸ್ ಆದರೆ ಅಪ್ ಟು 20 lakhs, ಅದರ 5% ಅಂದರೆ 1 ಲಕ್ಷ ಅವರು ತಂದ್ರೆ ಆಯಿತು. ಅದೇ ಜನರಲ್ ಎಂಟರ್ಪ್ರನರ್ಸಿಗಾದರೆ 10% ಮಾರ್ಜಿನ್ ತಂದರೆ ಆಯಿತು, ಇನ್ಸ್ಟೆಡ್ ಆಫ್ 5%, 10%. ಮತ್ತು ಇದಕ್ಕೆ ಸಬ್ಸಿಡಿ ಕೂಡ ಉಂಟು. ಸಬ್ಸಿಡಿ ಅಂತ ಹೇಳಿದರೆ ಕೇಂದ್ರ ಸರ್ಕಾರದಿಂದ
ಜನರಲ್ ಎಂಟರ್ಪ್ರಿನರ್ ಆದರೆ, ಅರ್ಬನ್ ಏರಿಯಾ ಆದರೆ 15% ಸಬ್ಸಿಡಿ, ರೂರಲ್ ಏರಿಯಾ ಆದರೆ 25% ಸಬ್ಸಿಡಿ, ಸ್ಪೆಷಲ್ ಎಂಟರ್ಪ್ರಿನರ್ ಆದರೆ ಅರ್ಬನ್ ಏರಿಯಾ ಆದರೆ 25% ಸಬ್ಸಿಡಿ, ರೂರಲ್ ಏರಿಯಾ ಆದರೆ 35% ಸಬ್ಸಿಡಿ. ಅಂದರೆ 50 ಲಕ್ಷಕ್ಕೆ 17.5 ಲಕ್ಷ ಸ್ಪೆಷಲ್ ಎಂಟರ್ಪ್ರಿನರ್ ಆದರೆ ಫ್ರೀ ಆಗಿ ಸಬ್ಸಿಡಿ ರೂಪದಲ್ಲಿ ಅವರು ಕೊಡ್ತಾರೆ. ಮತ್ತು ಪ್ರತಿ ವರ್ಷ ಲಕ್ಷಾಂತರ ಜನರು ಅದಕ್ಕೆ ಅಪ್ಲೈ ಮಾಡ್ತಾರೆ. ಅವರಿಗೆ ಒಂದು ಬೇಸ್ಡ್ ಆನ್ ಅವರ ಒಂದು ಕೆಪಬಿಲಿಟಿ, ಫಿಸಿಬಿಲಿಟಿ ಅವರು ಸಿಲೆಕ್ಟ್ ಮಾಡಿ ಬ್ಯಾಂಕ್ ಮುಖಾಂತರ ಸಾಲ ಕೊಡ್ತಾರೆ. ಮತ್ತು ಈ ಸಾಲಕ್ಕೆ ಯಾವುದೇ ಭದ್ರತೆ ಅಗತ್ಯ ಇಲ್ಲ, ಜಮೀನು ಬೇಡ, ಜಾಮೀನು ಬೇಡ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ನಲ್ಲಿ ಕವರ್ ಮಾಡಿ ಯಾವುದೇ ಒಂದು ಭದ್ರತೆ ಇಲ್ಲದೆ ಕೊಡ್ತಾರೆ. ಮತ್ತೆ ಈ ಒಂದು PMEGPಯಲ್ಲಿ ಸಾಲ ತೆಗೆದು 3 ವರ್ಷ ಅವರು ಕರೆಕ್ಟ್ ಕಂತು ಕಟ್ಟಿದರೆ ಎಕ್ಸ್ಟೆಂಡೆಡ್ PMEGP ಅಂತೇಳಿ ಇನ್ನು ಪುನಃ 50 ಲಕ್ಷ ಇದ್ದದ್ದು 1 ಕೋಟಿವರೆಗೆ ಎಡಿಷನಲ್ ಕೊಡ್ತಾರೆ. ಅದಕ್ಕೆ ಪುನಃ 15% ಸಬ್ಸಿಡಿ ಕೊಡ್ತಾರೆ. ಈ ಟ್ರೇಡರ್ಸ್ ಮತ್ತು ಸರ್ವಿಸ್ನವರು 20 ಲಕ್ಷ ತೆಗೆದವರಿಗೆ ಅವರು ಪ್ರಾಂಪ್ಟ್ ಕಟ್ಟಿದರೆ ಅಪ್ ಟು 25 ಲ್ಯಾಕ್ಸ್ವರೆಗೆ ಎಕ್ಸ್ಟೆಂಡ್ ಮಾಡುವ ಪ್ರೊವಿಷನ್ ಕೂಡ ಉಂಟು. ಇದು ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ಸ್ ನಮ್ಮ ಒಂದು. ಬಟ್ ಇದು ಒಂದೇನೆಂದರೆ ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ಸಿಗೆ ಮಾತ್ರ. ಆಲ್ರೆಡಿ ಉದ್ಯಮ ಇದ್ದವರು ಎಕ್ಸ್ಪಾನ್ಷನ್ ಮಾಡೋದಾದ್ರೆ ಆಗೋದಿಲ್ಲ. ಆಲ್ರೆಡಿ ಉದ್ಯೋಗದಲ್ಲಿದ್ದವರು ಉದ್ಯೋಗ ಬಿಟ್ಟು ಇದನ್ನು ಪ್ರಾರಂಭ ಮಾಡೋದಾದ್ರೆ ಆಗ್ತದೆ. ಈಗ ಬ್ಯಾಂಕಿಗೆ ಗ್ಯಾರಂಟಿ ಬೇಡ ಅಂತ ಹೇಳಿದ್ರಿ, ಆದರೆ ದಾಖಲೆಗಳು ಬೇಕಾಗಬಹುದೇನೋ? ನೋಡಿ, ಗ್ಯಾರಂಟಿ ಅಂದರೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಉಂಟು. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂದರೆ ಏನು? ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕೇಂದ್ರ ಸರ್ಕಾರದ ಅಧೀನ ಒಂದು ಸಂಸ್ಥೆ ಉಂಟು. ಇವರು ಏನು ಮಾಡ್ತಾರೆ, ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನಿ, ಯುನೈಟೆಡ್ ಇಂಡಿಯಾ, ನ್ಯಾಷನಲ್ ಇನ್ಶೂರೆನ್ಸ್, ಬೇರೆ ಬೇರೆ ಇನ್ಶೂರೆನ್ಸ್ ಇದ್ದಾಗೆ ಇದು ಒಂದು ಕೂಡ ಇನ್ಶೂರೆನ್ಸ್ ಕಂಪನಿಯೇ, ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಇವರೇನು ಮಾಡ್ತಾರೆ, ಬ್ಯಾಂಕುಗಳು ಕೊಟ್ಟ ಸಾಲವನ್ನು ಇವರು ಇನ್ಶೂರ್ ಮಾಡ್ತಾರೆ. ಆ ಇನ್ಶೂರೆನ್ಸ್ ಇದು ಪ್ರೀಮಿಯಂ ಬರ್ತದೆ. ಅದು ಪ್ರೀಮಿಯಂ ಮುಂಚೆ ಜಾಸ್ತಿ ಇದೆ, ಈಗ ತುಂಬ ಕಮ್ಮಿ ಮಾಡಿದ್ದಾರೆ. ಆ್ಯಸ್ ಲೋ ಆ್ಯಸ್ 0.35% ಆಫ್ ದಿ ಲೋನ್ ಅಮೌಂಟ್, ಮತ್ತು ಮ್ಯಾಕ್ಸಿಮಮ್ 1.5%. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಹತ್ರ ಯಾವುದೇ ಒಂದು ಆಸ್ತಿ ಇಲ್ಲದಿದ್ದರೆ, ಅಡಮಾನ ಇಡಲಿಕ್ಕೆ ಅಥವಾ ಯಾರ್ದು ಗ್ಯಾರಂಟಿ ಇಲ್ಲದಿದ್ದರೆ, ನೀವು ನಂಬಲಿಕ್ಕಿಲ್ಲ, ಅಪ್ ಟು 5 crore ವಿದೌಟ್ ಕೊಲ್ಯಾಟ್ರಲ್ ದೆರ್ ಈಸ್ ಅ ಪಾಸಿಬಿಲಿಟಿ ಟು ಟೇಕ್ ಲೋನ್ ಅಂಡರ್ ದಿಸ್ CGT MSE ಸ್ಕೀಮ್. ಮುಂಚೆ ಹೇಗಿತ್ತಂತ ಹೇಳಿದರೆ, ನೀವು ಒಂದು 2 ಉಂಟು, ಒಂದು ಟರ್ಮ್ ಲೋನ್, ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್. ಟರ್ಮ್ ಲೋನ್ ಅಂದರೆ ನೀವು ಒಂದು 5 ವರ್ಷ ಮುಂಚೆ 1 ಕೋಟಿ ತಗೊಂಡು 5 ವರ್ಷ ರೀಪೇಮೆಂಟ್ ಆದರೆ 20 ಲಕ್ಷ ಕಟ್ತಾ ಹೋಗ್ತೀರಿ. ಲಾಸ್ಟ್ ಇಯರಲ್ಲಿ ಬಿಗಿನಿಂಗ್ ಆಫ್ ದಿ ಇಯರ್ ಔಟ್ಸ್ಟ್ಯಾಂಡಿಂಗ್ 20 ಲಕ್ಷ ಇದ್ದರೂ 1 ಕೋಟಿ ಮೇಲೆ ನೀವು ಪ್ರೀಮಿಯಂ ಕಟ್ಟಬೇಕಿತ್ತು. ಈಗ ಹಾಗಲ್ಲ, ಪ್ರತಿ ವರ್ಷದ ಎಂಡಿದ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಮೇಲೆ ಮಾತ್ರ ಪ್ರೀಮಿಯಂ ಕಟ್ಟಿದ್ರೆ ಆಯಿತು. ಆದರೆ ಈ ಓವರ್ ಡ್ರಾಫ್ಟ್ ಲಿಮಿಟ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ ಇದ್ದರೆ ಅದರ ಮೇಲೆ ಲಿಮಿಟ್ ಮೇಲೆ ನೀವು ಕಟ್ಟಬೇಕಾಗ್ತದೆ. ಇಂಥ ಒಂದು ಬ್ಯೂಟಿಫುಲ್ ಸ್ಕೀಮ್ ಎಲ್ಲಿಯೂ ಇಲ್ಲ. ಮತ್ತು ಇದರಲ್ಲಿ ಇನ್ನೂ ಒಂದು ಡೈನಾಮಿಕ್ಸ್ ಉಂಟು, ಹೈಬ್ರಿಡ್ CGT MSE ಸ್ಕೀಮ್ ಅಂತ. ಈಗ ನಾವು 5 ಕೋಟಿ ಆಲ್ರೆಡಿ ತಗೊಂಡಿದ್ದಾರೆ, ಅವರು ಟರ್ನ್ ಓವರ್ ಕಂಡಪಟ್ಟಿ ಜಾಸ್ತಿ ಆಯಿತು, ಅವ್ರಿಗೆ ಇನ್ನೂ ಒಂದು 2 ಕೋಟಿ ರಿಕ್ವೈರ್ಮೆಂಟ್ ಉಂಟು. ಆವಾಗ ಅವ್ರು ಏನು ಮಾಡೋದು, ಈ ಸ್ಕೀಮಲ್ಲಿ 5 ಕೋಟಿ, ಆವಾಗ ಅವರು ಆ 2 ಕೋಟಿ ಪ್ರಾಪರ್ಟಿ ಕೊಟ್ಟು ತಗೊಳ್ಬೋದು. 5 ಕೋಟಿ CGT MSEಯಲ್ಲಿ 2 ಕೋಟಿ ಪ್ರಾಪರ್ಟಿ ಕೊಟ್ಟು, ಅಂದರೆ ಹೈಬ್ರಿಡ್ CGT MSE ಅಂತೇಳಿ ಆ ರೀತಿ ಕೂಡ ಉಂಟು. ಈಗ CGT MSE ಅಂತ ಹೇಳಿದ್ರಲ್ಲ, ಅದೇನದು? ಅದೇ ನಾನು ಹೇಳಿದಲ್ಲ, ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಇವನ್ ಈ ಕೋವಿಡ್ ಸಂದರ್ಭದಲ್ಲಿ ಕೂಡ ನೀವು NCGLT ಅಂತ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಲಿಮಿಟೆಡ್ ಅಂತ GCL ಲೋನ್ ಅಂತ ಕೊಟ್ಟಿದ್ದಾರೆ. ಆಕ್ಸಿಜನ್ ಆಗಿ ಫಸ್ಟ್ ಟ್ರಾಂಚಲ್ಲಿ 10%, ಸೆಕೆಂಡ್ ಟ್ರಾಂಚಲ್ಲಿ 20%, ಮತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಫಸ್ಟ್ ಟ್ರಾಂಚಲ್ಲಿ 20%, ನೆಕ್ಸ್ಟ್ ಟ್ರಾಂಚಲ್ಲಿ 40% ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮುಖಾಂತರ. 5 ವರ್ಷ ರಿಪೇಮೆಂಟ್ ಇದು ಸಾಲ ಬ್ಯಾಂಕಿನವರು, ಅವ್ರದ್ದು ಏನು ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಉಂಟು ಅದರ ಮೇಲೆ. ಅದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯೇ ಕೊಟ್ಟದ್ದು. ಸರಿ. ಸೊ ದಟ್ ಈಸ್ ಅ ಗ್ಯಾರಂಟಿ. ಬಟ್ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅದರ ಗ್ಯಾರಂಟಿ ಪ್ರೀಮಿಯಮ್ ಕಸ್ಟಮರಿಗೆ ಡೆಬಿಟ್ ಮಾಡಲಿಲ್ಲ. ಇದರಲ್ಲಿ ಏನಂದರೆ, ಇನ್ಶೂರೆನ್ಸ್ ಕಂಪ್ನಿ ಆಗಿ ನಿಮ್ಮ ಕಾರ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಇದ್ದಾಗೆ ಅದರ ಪ್ರೀಮಿಯಂ ನಿಮಗೆ ಡೆಬಿಟ್ ಮಾಡ್ತಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಡಿಫಾಲ್ಟ್ ಆದರೆ ಬ್ಯಾಂಕಿನವರು ಈ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಅವರಿಂದ ಕ್ಲೈಮ್ ಮಾಡ್ಬೋದು, ಅವರು ಅದನ್ನು ಕಂಪನ್ಸೇಟ್ ಮಾಡ್ತಾರೆ. ಈಗ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಯೋಜನೆಗಳುಂಟು. ಯಾವ್ಯಾವುದೆಲ್ಲ ಇದು ಯೋಜನೆಗಳು ಸರ್? ಈಗ ನೋಡಿ, ಒಂದು SIDBI ನೀವು ಗೊತ್ತಿರ್ಬೋದು, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ. ಆ್ಯಕ್ಚುಲಿ ಅದು ಮಾತ್ರ ಸಂಸ್ಥೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಹೇಗಂತ ಹೇಳಿದರೆ, ಟರ್ಮ್ ಲೋನ್ ಎಲ್ಲ ಡೈರೆಕ್ಟ್ ಬ್ಯಾಂಕಿನವರು ಇಷ್ಟು ಡೆಪಾಸಿಟ್ ತೆಗೆದು ಲೋನ್ ಕೊಡೋದಿಲ್ಲ ಇತ್ತು. ಡೆಪಾಸಿಟ್ ತಗೊಳ್ತಿದ್ರು, ಎಲ್ಲ SIDBIಯಿಂದ ರೀಫೈನಾನ್ಸ್ ಮಾಡಿ ಜನರಿಗೆಲ್ಲ ಲೋನ್ ಕೊಡ್ತಾ ಇದ್ರು. ಈ SIDBI ಅನ್ನೋದು ಅವರು ತುಂಬ ಒಂದು ಅತ್ಯುತ್ತಮ ಒಂದು ಈ MSMEಗಳಿಗೋಸ್ಕರ ಮಾಡಿದ ಒಂದು ಸಂಸ್ಥೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವುದು. ಈ SIDBI ಮುಖಾಂತರ
ತುಂಬ ಸ್ಕೀಮ್ಸ್ಗಳಿವೆ. ಆ ಸಿಡಿಬಿ ವೆಬ್ಸೈಟಿಗೆ ಹೋದ್ರೆ ಏನೆಲ್ಲ ಸ್ಕೀಮ್ ಅಂತ ಗೊತ್ತಾಗ್ತದೆ. ಅದರಲ್ಲಿ ಒಂದು ಸ್ಮೈಲ್ ಅಂತ ಒಂದು ಸ್ಕೀಮ್ ಉಂಟು. ಸ್ಮೈಲ್ ಸ್ಕೀಮ್ ಅಂತ ಹೇಳಿದರೆ, ಈಗ ನಾರ್ಮಲಿ 1 ಕೋಟಿ ಲೋನ್ ತಗೊಳ್ಬೇಕಾದ್ರೆ ಈ PMEGP ವಿಷಯ ಬಿಡಿ, ಜನರಲ್ ಸ್ಕೀಮಲ್ಲಿ 25% ಪ್ರಮೋಟರ್ ಹಾಕಬೇಕು. ಬಟ್ 25% ಪ್ರಮೋಟರ್ ಹತ್ರ ಇಲ್ಲದಿದ್ದರೆ 15% ಮಾತ್ರ ಹಾಕಿದ್ರೆ ಸಾಕು. 10% ಸೀಡ್ ಫಂಡಿಂಗ್ ಅಂತ ಕೊಡ್ತಾರೆ ಅವರು ಸ್ಮೈಲ್ ಸ್ಕೀಮಲ್ಲಿ. ಉಳಿದದ್ದವರು ಟರ್ಮ್ ಲೋನ್ ಆಗಿ ಕೊಡ್ತಾರೆ. ತುಂಬ ಸ್ಕೀಮ್ ಸಿಡಿಬಿದುಂಟು. ಆ ಸಿಡಿಬಿ ಇಕ್ವಿಪ್ಮೆಂಟ್ ಫಂಡಿಂಗ್ ಸ್ಕೀಮ್ ಉಂಟು, ಎನರ್ಜಿ ಎಫಿಷಿಯನ್ಸಿ ಸ್ಕೀಮ್ ಉಂಟು, ಜನರೇಟರ್ ಪರ್ಚೇಸ್ ಮಾಡೋದ್ರೂ ಉಂಟು, ಮೆಷಿನರಿ ಪರ್ಚೇಸ್ ಮಾಡೋದಾದ್ರೂ ಉಂಟು. ಬೇರೆ ಬೇರೆ ಕ್ಷೇತ್ರಕ್ಕೆ ಸಿಡಿಬಿಯವರ ತುಂಬ ಒಂದು ಸಹಕಾರ ಉಂಟು. ಮತ್ತು ಅವ್ರದ್ದು ಇನ್ನೊಂದು ಭಾಳ ಉತ್ತಮ ಒಂದು ಸ್ಕೀಮ್ ಅಂತ ಹೇಳಿದರೆ CLCSS ಅಂತೇಳಿ, ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್. ಇದರಲ್ಲಿ ಹೇಗಂತ ಹೇಳಿದರೆ, ಸಿಡಿಬಿಯಲ್ಲೇ ಲೋನ್ ತಗೊಳ್ಬೇಕಂತಿಲ್ಲ. ಬ್ಯಾಂಕಲ್ಲಿ ಕೂಡ ನೀವು ಅಥವಾ ಬೇರೆ ಕಡೆಯಲ್ಲಿ ಲೋನ್ ತಗೊಂಡ್ರು ಕೂಡ ಮೆಷಿನರಿ ಮೇಲೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅದರ 15% ಸಬ್ಸಿಡಿ ಸಿಡಿಬಿ ಮುಖಾಂತರ ನಮಗೆ ಸಿಗ್ತದೆ. ಮ್ಯಾಕ್ಸಿಮಮ್ ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ ₹15 lakhs. ಅದು ಕೂಡ ಬಹಳ ಉತ್ತಮ ಸ್ಕೀಮ್. ಇನ್ನೊಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಸ್ಕೀಮ್ ಉಂಟು. ಇದರಲ್ಲಿ ಗ್ರೀನ್ ಫೀಲ್ಡ್ ವೆಂಚರ್ಸ್ ಅಂದರೆ ಹೊಸ ಉದ್ಯಮ, ಅದು ಯಾವುದೂ ಆಗ್ಬೋದು, ಕೈಗಾರಿಕೆ ಆಗ್ಬೋದು, ಟ್ರೇಡಿಂಗ್ ಆಗ್ಬೋದು, ಅಥವಾ ಸರ್ವಿಸಸ್ ಆಗ್ಬೋದು. ಯಾವುದೇ ಉದ್ಯಮ ಅಪ್ ಟು 1 crore ಇದ್ದರೆ ಇನ್ಸ್ಟೆಡ್ ಆಫ್ 25% ಮಾರ್ಜಿನ್, 15% ಮಾರ್ಜಿನ್ ಬೈ ದ ಪ್ರಮೋಟರ್, 85% ಫಂಡಿಂಗ್ ಬೈ ದ ಬ್ಯಾಂಕ್. ಇದರಲ್ಲಿ ಕೂಡ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಅದನ್ನು ಕವರ್ ಮಾಡಬಹುದು. ಭದ್ರತೆ ಇಲ್ಲದೆ ಕೂಡ ಸಾಲ ಕೊಡುವ ಪ್ರೊವಿಷನ್ ಉಂಟು. ಎಲ್ಲರಿಗೂ ಇದು ಅನ್ವಯ ಅಲ್ಲ. ಇದರಲ್ಲಿ ನಾವು ಯಾವಾಗಲೂ ಹೇಳಬೇಕಿತ್ತು, ನಾವು ಕೆಲವು MSME ಕಾನ್ಕ್ಲೇವ್ ಹೇಳೋದು, ಓನ್ಲಿ ವಿಮೆನ್ ಕ್ಯಾನ್ ಸ್ಟ್ಯಾಂಡ್ ಅಪ್ ಅಂಡರ್ ಸ್ಟ್ಯಾಂಡ್ ಅಪ್ ಸ್ಕೀಮ್ ಅಂತೇಳಿ. ಅದಕ್ಕೆ ಆವಾಗ ಒಬ್ರು ಕೇಳಿದ್ರು, ಅದರ್ ದ್ಯಾನ್ ವಿಮೆನ್ ಇಫ್ ದೇ ವಾಂಟ್ ಟು ಸ್ಟ್ಯಾಂಡ್ ಅಪ್ ಓನ್ಲಿ SC/ST ಎಂಟರ್ಪ್ರನರ್ಸ್, ಒಂದೇ SC/ST ಎಂಟರ್ಪ್ರನರ್ಸ್ ಅಥವಾ ವಿಮೆನ್ ಎಂಟರ್ಪ್ರನರ್ಸ್, ಇವರಿಬ್ಬರು ಇದಕ್ಕೆ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಉಂಟು ಅಂಡರ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತೇಳಿ. ಆಮೇಲೆ ನಮ್ಮದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್, ನೀವು ಸ್ಟಾರ್ಟಪ್ ಬಗ್ಗೆ ಪ್ರಸ್ತಾವ ಮಾಡಿದ್ರಿ. ಈಗ ಯಾವುದಾದ್ರೂ ಹೊಸ ಸ್ಟಾರ್ಟಪ್ ಮಾಡೋದಾದರೆ ಸ್ಟಾರ್ಟಪ್ ಇಂಡಿಯಾ ಪೋರ್ಟಲ್ನಲ್ಲಿ ಅವರು ಸ್ಟಾರ್ಟಪ್ DPIIT ಅಂತ ಹೇಳಿ, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಫಾರ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ, ಅದರಲ್ಲಿ ರಿಜಿಸ್ಟರ್ ಮಾಡಿ. ಎಲ್ಲ ಆನ್ಲೈನ್. ಅದರಲ್ಲಿ ನೀವು ರಿಜಿಸ್ಟರ್ ಮಾಡಿದರೆ ಅದು ಪ್ರಾರಂಭಿಕ ಹಂತದಲ್ಲಿ ಐಡಿಯೇಷನ್ ಸ್ಟೇಜ್ ಮತ್ತು ನಿಮ್ಮದು ಸ್ಕೇಲಪ್ ಆಗುವ ಸ್ಟೇಜಲ್ಲಿ ನೀವು ಅಂಟಿಲ್ ಕಮರ್ಷಿಯಲೈಸೇಷನ್ ನೀವೆಲ್ಲ ಸ್ಟೇಜಸ್ ಉಂಟು, ಪ್ರೋಟೋಟೈಪ್ ಎಲ್ಲ ಮಾಡುವ ಸ್ಟೇಜಲ್ಲಿ. ಆವಾಗ ನಿಮಗೆ ಈ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಮ್ಮ ದೇಶದಾದ್ಯಂತ 68-70 ಅಟಲ್ ಇನ್ಕ್ಯುಬೇಷನ್ ಸೆಂಟರನ್ನು ಸೆಟಪ್ ಮಾಡಿದ್ದಾರೆ. ಇಲ್ಲಿ ನಮ್ಮ ನಿಟ್ಟೆಯಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಉಂಟು. ಅವರು ಏನು ಮಾಡ್ತಾರೆ ಅಂದರೆ ಹ್ಯಾಂಡ್ ಹೋಲ್ಡಿಂಗ್ ಮತ್ತು ಅವರಿಗೆ ನರ್ಚರಿಂಗ್ ಮಾಡಿ ಅವರಿಗೆಲ್ಲ ವಿಧದ ಸವಲತ್ತು, ಕಡಿಮೆ ಸಣ್ಣ ಬಾಡಿಗೆಯಲ್ಲಿ ಅವರಿಗೆ ಸ್ಥಳಾವಕಾಶ ಕೊಡೋದು, ಅವರಿಗೆ ಮೆಂಟರ್ ಒಟ್ಟಿಗೆ ಟೈಅಪ್ ಮಾಡೋದು, ವೆಂಚರ್ ಕ್ಯಾಪಿಟಲ್ ಒಟ್ಟಿಗೆ ಮೀಟಿಂಗ್ ಮಾಡಿಸೋದು, ಮತ್ತು ಏಂಜಲ್ ಇನ್ವೆಸ್ಟರ್ಸ್ ಒಟ್ಟಿಗೆ ಮೀಟಿಂಗ್ ಮಾಡಿಸೋದು. ಅದಲ್ಲದೆ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡಿಂಗ್ ಸ್ಕೀಮ್ ಅಂತ ಉಂಟು. ಅದರಲ್ಲಿ ಏನಂದರೆ ಅಪ್ ಟು 50 lakhs ಸೀಡ್ ಫಂಡಿಂಗ್ ಕೊಡುವ ಕೂಡ ಪ್ರೊವಿಷನ್ ಉಂಟು. ಅದಲ್ಲದೆ ನಿಧಿ ಪ್ರಯಾಸ್ ಗ್ರ್ಯಾಂಟ್ ಅಂತ ಉಂಟು. ಅದಲ್ಲದೆ ನಮ್ಮ ಕರ್ನಾಟಕದ ಕೂಡ K11 ಅಂತೇಳಿ ರಾಜ್ಯ ಸರ್ಕಾರದ್ದು ಕೂಡ ಅನೇಕ ಸ್ಟಾರ್ಟಪ್ಗಳಿಗೆ ಸ್ಕೀಮ್ಸ್ ಕೂಡ ಉಂಟು. ಅದಲ್ಲದೆ ಈ ಸ್ಟಾರ್ಟಪ್ಗಳಿಗೆ 10 ವರ್ಷ, ಈ ಸ್ಟಾರ್ಟಪ್ ಅಂದರೆ ಹೊಸ್ತು ಮಾಡಬೇಕಂತಲ್ಲ, ನಮ್ಮ ತಲೆಯಲ್ಲಿ ಸ್ಟಾರ್ಟಪ್ ಅಂದರೆ ಹೊಸ್ತಂತ, ಐಡಿಯಾ ಹೊಸ್ತಿರಬೇಕು, ಒಂದೇ ಅದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರಬೇಕು, ಹೊಸ ಐಡಿಯಾ ಪ್ರಕಾರ ವೆಲ್ತ್ ಕ್ರಿಯೇಷನ್ ಕೂಡ ಆಗಬೇಕು. ಇದು 3 ಕಂಡೀಷನ್ ಇದ್ದರೆ ಸ್ಟಾರ್ಟಪ್ ಕೊಡ್ತಾರೆ. ಮತ್ತು ಇದು 10 ವರ್ಷದ ಒಳಗಿನ ಯಾವುದೇ ರಿಜಿಸ್ಟರ್ ಆದದ ಎಂಟಿಟಿ ಆದರೂ ಅದು ಸ್ಟಾರ್ಟಪ್ ಅಂತೇಳಿ ಪರಿಗಣಿಸಲ್ಪಡ್ತದೆ. ಮತ್ತು ಅವರಿಗೆ ಪುನಃ ಅವರು ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನಿಗೆ ಕೂಡ ಅಪ್ಲೈ ಮಾಡ್ಬೋದು. ಮಾಡಿದರೆ 3 out of 10 years ಅವರಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಕೊಡುವ ಪ್ರೊವಿಷನ್ ಉಂಟು. ಈಗ ಈ MSMEಗಳಲ್ಲಿ ಮಾಡಿದಂಥ ಉತ್ಪನ್ನಗಳಿಗೆ ಈಗ ಮಾರ್ಕೆಟಿಂಗ್ ಮಾಡುವುದು ಹೇಗೆ? ಅದಕ್ಕೇನಾದರೂ ಕೂಡ ಸಪೋರ್ಟ್? ಅದಕ್ಕೆ ಮಾರ್ಕೆಟಿಂಗಿಗೆ ತುಂಬ ಸಪೋರ್ಟ್ ಉಂಟು. ಈಗ ಕೇಂದ್ರ ಸರ್ಕಾರದಿಂದ ಜಮ್ ಪೋರ್ಟಲ್ ಅಂತೇಳಿ ಮಾಡಿದ್ದಾರೆ. ಜಮ್ ಅಂತ ಹೇಳಿದ್ರೆ ಗವರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂತೇಳಿ. ಜಮ್ ಒಟ್ಟಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗೆ ಕಂಡೀಷನ್ಸ್ ಕೂಡ ಉಂಟು. ಅವರ ಟೋಟಲ್ ಪ್ರೊಕ್ಯೂರ್ಮೆಂಟಲ್ಲಿ 30-40%, ಎಕ್ಸಾಕ್ಟ್ಲಿ ಪರ್ಸೆಂಟೇಜ್ ನಂಗೆ ನೆನಪಿಲ್ಲ, ಅಷ್ಟು ಪರ್ಸೆಂಟನ್ನು ಈ MSMEಗಳ ಮುಖಾಂತರವೇ ಪರ್ಚೇಸ್ ಮಾಡಬೇಕಂತ ಉಂಟು. ಜಮ್ಮು ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿದರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ನವರು ಅವರ ಥ್ರೂವೇ ಅದು ಪರ್ಚೇಸ್ ಮಾಡ್ತಾರೆ. ಇನ್ನೊಂದು ಅನೇಕ ಟ್ರೇಡ್ ಫೇರ್ಸು, ಎಕ್ಸಿಬಿಷನ್ಸ್, ಸೆಮಿನಾರ್ಸ್ ತುಂಬ ಕಡೆಯಲ್ಲಿ ಮಾಡ್ತಾರೆ. ಆವಾಗ ಅವರಿಗೆಲ್ಲ ತುಂಬ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾರೆ. ಮತ್ತು ನಮ್ಮ NSIC ಅಂತೇಳಿ ಉಂಟು, ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತೇಳಿ. ಆ NSIC ಅಂತ ಹೇಳಿದರೆ ಅದು ನಮ್ಮ MSME ಮಿನಿಸ್ಟ್ರಿ ಅಂಡರೇ ಬರೋದು.
ಅದು ಅಲ್ಲಲ್ಲಿ ಬ್ರ್ಯಾಂಚಸ್ ಉಂಟು. ಅವ್ರೇನಂತ ಹೇಳಿದರೆ ಈ ಸಪೋರ್ಟ್ ಮಾಡೋದು ಈ MSMEಗಳಿಗೆ ಒಂದು ಏನು ಹೇಳ್ತಾರೆ, ಅದು ರಾ ಮೆಟೀರಿಯಲ್ ಇದ್ದರೆ ಅದರದ್ದೊಂದು ಸಪೋರ್ಟು, ಮಾರ್ಕೆಟಿಗೆ ಸಪೋರ್ಟ್, ಮತ್ತು ಟೆಂಡರ್ ಪ್ರೊಕ್ಯೂರ್ಮೆಂಟಿಗೆ ಬೇರೆ ಬೇರೆ ವಿಧದಲ್ಲಿ ಅವರು ಸಹಕಾರವನ್ನು ಮಾಡ್ತಾರೆ. NSIC ರಿಜಿಸ್ಟ್ರೇಷನ್ ಆದರೆ ತುಂಬ ಕಡೆಗಳಲ್ಲಿ ಟೆಂಡರ್ ಹಾಕುವಾಗ ಟೆಂಡರ್ ಫೀಸ್ ಅಥವಾ ಎಕ್ಸಂಪ್ಷನ್ ಉಂಟು. ಮತ್ತು ಈ ಪೇಟೆಂಟ್ಸ್ ಮತ್ತು ಟ್ರೇಡ್ ಮಾರ್ಕ್ ಉಂಟಲ್ಲ, ಅದು ಕೂಡ ಈ ಇವರಿಗೆ ಸ್ಟಾರ್ಟಪ್ನವರಿಗೆಲ್ಲ ತುಂಬ ಕನ್ಸೆಷನ್ಸ್ ಕೂಡ ಉಂಟು ಇದರಲ್ಲಿ. ಅದು ಸರಿ. ಹೌದು. ಈಗ ನೀವು ಇದನ್ನು ಮಾಡೋದ್ರ ಬಗ್ಗೆ ತುಂಬ ಮಾತಾಡಿದ್ರಿ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ, ಏನಂತ ಹೇಳಿದರೆ ಇವರಿಗೆ ಈ ಟ್ಯಾಕ್ಸ್ ಕೊಡಬೇಕಾಗ್ತದ ಅಂತ, ಇನ್ಕಮ್ ಟ್ಯಾಕ್ಸು GST ಎಲ್ಲ ಕೊಡಬೇಕಾ ಹೇಗೆ ಅಂತ. ನೋಡಿ, ನಮ್ಮ MSME ಇಕೋಸಿಸ್ಟಮ್ ಯಾವ ರೀತಿ ಇವಾಲ್ವ್ ಆಗಿದೆ, ಅದೇ ರೀತಿ ಟ್ಯಾಕ್ಸ್ ಇಕೋಸಿಸ್ಟಮ್ ಕೂಡ ತುಂಬ ಇವಾಲ್ವ್ ಆಗಿದೆ. ತುಂಬ ಒಂದು ಸಿಂಪ್ಲಿಫೈ ಮಾಡಿದ್ದಾರೆ ಈಗ ನೋಡಿ, ಆಫ್ಟರ್ ದ ಇಂಟ್ರೊಡಕ್ಷನ್ ಆಫ್ GST 2017 ಜುಲೈ 1 GST ಇಂಟ್ರೊಡ್ಯೂಸ್ ಮಾಡಿದರು. ಮುಂಚೆ ನೋಡಿ 10 ಲಕ್ಷಕ್ಕಿಂತ ಹೆಚ್ಚು ಟರ್ನ್ ಓವರ್ ಇದ್ದರೆ ವ್ಯಾಟ್ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು, ಅಥವಾ 10 ಲಕ್ಷಕ್ಕಿಂತ ಜಾಸ್ತಿ ಸರ್ವಿಸಸ್ ಇದ್ದರೆ ಅವರು ಸರ್ವಿಸ್ ಟ್ಯಾಕ್ಸಲ್ಲಿ ರಿಜಿಸ್ಟರ್ ಮಾಡಬೇಕಿತ್ತು. ಆ 10 ಲಕ್ಷ ಮಿತಿಯನ್ನು ಈಗ ಸರ್ವಿಸಸ್ ಇದ್ದರೆ 20 ಲಕ್ಷವರೆಗೆ ಏರಿಸಿದ್ದಾರೆ. ಟ್ರೇಡರ್ ಅಥವಾ ಮ್ಯಾನುಫ್ಯಾಕ್ಚರರ್ ಆದರೆ ಅಪ್ ಟು 40 ಲ್ಯಾಕ್ಸ್ವರೆಗೆ ನಿಮಗೆ GST ರಿಜಿಸ್ಟ್ರೇಷನ್ ಅಗತ್ಯವೇ ಇಲ್ಲ. ಅನ್ರಿಜಿಸ್ಟರ್ಡ್ ಆಗಿ ನೀವು ವ್ಯಾಪಾರ ಮಾಡಿ, ಸಣ್ಣ ವ್ಯಾಪಾರಿಗಳಿಗೆ ಅಗತ್ಯ ಇಲ್ಲ. ಅಪ್ ಟು 40 ಲ್ಯಾಕ್ಸ್ ವರ್ಷಕ್ಕೆ ಟರ್ನ್ ಓವರ್ ಇರುವವರು. 40 ಲ್ಯಾಕ್ಸ್ಗಿಂತ ಜಾಸ್ತಿ ಟರ್ನ್ ಓವರ್ ಇದ್ದರೆ, ಸರ್ವಿಸಸ್ನವರು 20 ಲ್ಯಾಕ್ಸ್ಗಿಂತ ಜಾಸ್ತಿ ಇದ್ದರೆ, ಈ ಟ್ರೇಡರ್ ಮತ್ತು ಮ್ಯಾನುಫ್ಯಾಕ್ಚರಿಗೆ ಅವರಿಗೆ ಕಾಂಪೋಸಿಷನ್ ಸ್ಕೀಮ್ ಅಂತ ಮಾಡಿದ್ದಾರೆ GSTಯಲ್ಲಿ. ಕಾಂಪೋಸಿಷನ್ ಸ್ಕೀಮ್ ಅಂದರೆ ಅಪ್ ಟು 1.5 crore ಟರ್ನ್ ಓವರ್ ಟ್ರೇಡರ್ ಮತ್ತು ಮ್ಯಾನುಫ್ಯಾಕ್ಚರರ್ ಅವರಿಗೆ ಕೇವಲ 1% GST ಕಟ್ಟಿ, ಆವಾಗ ಅವರಿಗೆ ಇನ್ಪುಟ್ ರೇಟ್ ಮಾತ್ರ ಸಿಗೋದಿಲ್ಲ. ಮತ್ತು ಸಿಂಪಲ್ ಆಗಿ ಎಷ್ಟು ಟರ್ನ್ ಓವರ್ ಉಂಟು ಅದ್ರ ಮೇಲೆ 1% ಇವರೇ ಕಟ್ಟಬೇಕು, ಮತ್ತು ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಲಿಕ್ಕಿಲ್ಲ. ಒಂದು ಈ ಸರ್ವಿಸ್ ಪ್ರೊವೈಡರ್ಸ್ ಆದರೆ ಅವರಿಗೆ ಅಪ್ ಟು 50 ಲ್ಯಾಕ್ಸ್ವರೆಗೆ ಅವರು ವಿದೌಟ್ ಕಲೆಕ್ಟಿಂಗ್ ಫ್ರಮ್ ಕಸ್ಟಮರ್ಸ್ ಆಲ್ಸೋ ಅವರು ಕಾಂಪೋಸಿಷನ್ ಸ್ಕೀಮ್ ಆಫ್ಟ್ ಮಾಡ್ಬೋದು. ಅವರಿಗೆ ಮಾತ್ರ 1% ಅಲ್ಲ 6% ಕಟ್ಟಬೇಕು. ಮತ್ತು ರೆಸ್ಟೋರೆಂಟಿಗೆಲ್ಲ ನೀವು ನೋಡಿರ್ಬೋದು, ಕೇವಲ 5% ಮಾತ್ರ GST. ಅವ್ರಿಗೆ ಕೂಡ ಇನ್ಪುಟ್ ರೇಟ್ ಇಲ್ಲ. ಮುಂಚೆ ರೆಸ್ಟೋರೆಂಟ್ ಇದೆಲ್ಲ ತುಂಬ ಕಿರಿಕಿರಿ ಆಗ್ತಾ ಉಂಟು ಅವ್ರಿಗೆ ಅಕೌಂಟ್ಸ್ ಇಡೋದೆಲ್ಲ. ಈಗ ಏನಿಲ್ಲ, ಟೋಟಲ್ ಟರ್ನ್ ಓವರ್ ಇದು ಸ್ಟ್ರೈಟ್ ಅವೇ 5% ನೀವು GST ಕಟ್ಟಿದ್ರೆ ಆಯಿತು. ಒಂದು GST ಸಿಂಪ್ಲಿಫಿಕೇಷನ್. ನೆಕ್ಸ್ಟ್ ಟ್ಯಾಕ್ಸ್ ಸಿಂಪ್ಲಿಫಿಕೇಷನ್. ಈಗ ನ್ಯೂ ರಿಜಿಮ್ ಓಲ್ಡ್ ರಿಜಿಮ್ ಅಂತ ಉಂಟು. ನ್ಯೂ ರಿಜಿಮ್ ಪ್ರಕಾರ ಅಪ್ ಟು 7 ಲ್ಯಾಕ್ಸ್ ನೀವು 1 ಪೈಸೆ ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ಬಟ್ ನಿಮಗೆ ಯಾವುದೇ ಒಂದು ಡಿಡಕ್ಷನ್ಸ್ ಎಲ್ಲ ಸಿಗೋದಿಲ್ಲ ಅಷ್ಟೇ. ಈ ITC ಡಿಡಕ್ಷನ್, LICಗೆ, ಮ್ಯೂಚುವಲ್ ಫಂಡಿಗೆ, ಮತ್ತು ULIPಗೆ, NSCಗೆ ಅದಕ್ಕೆಲ್ಲ ಹಾಕಿದ್ದಕ್ಕೆ ನಿಮಗೆ ಸಿಗೋದಿಲ್ಲ. ಬಟ್ ನಿಮಗೆ 7 ಲ್ಯಾಕ್ಸ್ವರೆಗೆ ನಿಮಗೆ ಟ್ಯಾಕ್ಸ್ ಕಟ್ಟಬೇಕಂತ ಇಲ್ಲ. ಮತ್ತು ಅಪ್ ಟು 2 crore ಟರ್ನ್ ಓವರ್ ಇದ್ದರೆ ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ಅಂತ ಉಂಟು. ಅಂದರೆ ನೀವು ಸ್ಟ್ರೈಟ್ ಅವೇ ಟೋಟಲ್ ಟರ್ನ್ ಓವರ್ ಮೇಲೆ ಡಿಜಿಟಲ್ ಮೋಡಲ್ಲಿ ಟ್ರಾನ್ಸಾಕ್ಷನ್ ಮಾಡಿದರೆ 6% ಆಫ್ ದಿ ಟರ್ನ್ ಓವರ್, ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದರೆ 8% ಆಫ್ ದಿ ಟರ್ನ್ ಓವರ್. ಎಸ್ಟಿಮೇಟೆಡ್ ಇನ್ಕಮ್ ಆಗಿ ಸಿಂಪ್ಲಿಫೈಡ್ ಸ್ಕೀಮಲ್ಲಿ ನೀವು ರಿಟರ್ನ್ ಫೈಲ್ ಮಾಡ್ಬೋದು. ಅದು ಕೆಲವು ಕೇಸಲ್ಲಿ 5 lakh crore 10 crore ಉಂಟು. ಅದು ಸಬ್ಜೆಕ್ಟ್ ಟು ಟರ್ಮ್ಸ್ ಕಂಡೀಷನ್. ಸಿಂಪಲ್ ಆಗಿ ಹೇಳೋದಾದರೆ ಅಪ್ ಟು 2 crore ಸಿಂಪ್ಲಿಫೈಡ್ ಸ್ಕೀಮಲ್ಲಿ ಕೂಡ ನೀವು ರಿಟರ್ನ್ ಫೈಲ್ ಮಾಡಲಿಕ್ಕೆ ಪ್ರೊವಿಷನ್ ಉಂಟು. ಆದ್ದರಿಂದ ಟ್ಯಾಕ್ಸ್ ಇದು ಕೂಡ ಯಾರಿಗೊಂದು ಟೆನ್ಷನ್ ಬೇಕಂತಿಲ್ಲ. ಇತ್ತೀಚೆಗೆ ಏನಾಗ್ತದೆ ಅಂತ ಹೇಳಿದರೆ, ನಾವೊಂದು ಈ ಸಾಲ ತಗೊಳ್ಳುವಾಗ ಅಥವಾ ಬೇರೆ ಬೇರೆ ರೀತಿಯ ಫಿನಾನ್ಷಿಯಲ್ ಮ್ಯಾಟರ್ಗಳಲ್ಲಿ ಒಂದು ಸಿಬಿಲ್ ಸ್ಕೋರ್ ಅಂತ ಹೇಳಿ ನಾವು ಕೇಳ್ತೇವೆ. ಈ ಸಿಬಿಲ್ ಸ್ಕೋರ್ ಅಂತ ಹೇಳಿದರೆ ಎಂತ ಸರಿ? ಪೆಡಂಭೂತ ಅಂತ ಹೇಳ್ಬೋದು, ಸಿಬಿಲ್ ಇರ್ಬೋದು. ಅದು ಏನು ಗೊತ್ತುಂಟ, ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ, ನೀವು ಲೋನ್ ತೆಗೆದು ಕಂತು ಕಟ್ಟುವಾಗ ಡಿಲೇ ಆದರೆ, ಈಗ ಮಂತ್ ಎಂಡಿಗೆ ಆದರೆ ಆ ಟೈಮಲ್ಲಿ ನೀವು ಪ್ರೊವಿಷನ್ ಹಿಡಿದಿದ್ರೆ ಅಕೌಂಟಲ್ಲಿ, ನೀವು ಡಿಫಾಲ್ಟರ್ ಅಂತೇಳಿ ಅದು ಕನ್ಸಿಡರ್ ಆಗ್ತಾರೆ. ಆವಾಗ ನಿಮ್ಮ ಸಿಬಿಲ್ ಸ್ಕೋರ್ ಡೌನ್ ಆಗ್ತದೆ. ಅದರಲ್ಲಿ 2 ನಮೂನೆ ಒಂದು ಸಿಬಿಲ್ ಉಂಟು. ಒಂದು ಪರ್ಸನಲ್ ಸಿಬಿಲ್ ಸ್ಕೋರ್, ಈ ಹೌಸಿಂಗ್ ಲೋನ್, ಕಾರ್ ಲೋನ್, ಪರ್ಸನಲ್ ಲೋನ್, ಅದಕ್ಕೆಲ್ಲ ನೀವು ಪರ್ಸನಲ್ ಸ್ಕೋರ್ ನೋಡ್ತಾರೆ. ನಾರ್ಮಲಿ 800ಕ್ಕಿಂತ ಇದ್ದರೆ ಅತ್ಯುತ್ತಮ, 750ರಿಂದ 800ವರೆಗೆ ಉತ್ತಮ, 700ರಿಂದ 750ವರೆಗೆ ಓಕೆ, 700ಕ್ಕಿಂತ ಕಮ್ಮಿ ಇದ್ರೆ ಜೋಕೆ ಅಂತ ಹೇಳ್ತಾರೆ. ಅಂದರೆ ಅವರು ಸ್ವಲ್ಪ ಕನ್ಸಿಡರ್ ಮಾಡೋದಿಲ್ಲ. ಈ ಸಿಬಿಲ್ ಸ್ಕೋರಲ್ಲಿ ಇನ್ನೊಂದು, ನೀವು ಬಿಸ್ನೆಸ್ಸಿಗೆ ಇದು ಆಗೋದಾದರೆ ಅದಕ್ಕೆ CMR ಸಿಬಿಲ್ ಅಂತ ಹೇಳ್ತಾರೆ. CMR ಸಿಬಿಲ್ ಅಂದರೆ ಬಿಸ್ನೆಸ್ಸಿಗೆ, ಅದು CMR 1, 2, 3, 4, 5, 6 ಹೀಗೆ ರೇಟಿಂಗ್ ಕೊಡ್ತಾರೆ. ಅಪ್ ಟು 1, 2, 3ವರೆಗೆ ಒಳ್ಳೇದಂತ ಅರ್ಥ. 4, 5 ಓಕೆ, 5ಕ್ಕಿಂತ ಮೇಲಾದರೆ ಅವರು ಅದು ನಾರ್ಮಲಿ ಟಚ್ ಮಾಡೋದಿಲ್ಲ. CMR ಸಿಬಿಲ್ ನೀವು ಯಾವುದೇ ಒಂದು ಕಂತು ತೆಗೆದು ಕ್ಲಪ್ತಕಲ್ಲಿ ಕಟ್ಟಿದರೆ ಕೂಡ ನಿಮ್ಮ ಸಿಬಿಲ್ ಒಳ್ಳೇದಾಗ್ತದೆ. ಕೆಲವು ಕ್ರೆಡಿಟ್ ಕಾರ್ಡ್ ತಗೊಳ್ತಾರೆ, ಅದು ಟೈಮಲ್ಲಿ ಕಟ್ಟುವುದಿಲ್ಲ, ಡಿಫಾಲ್ಟ್ ಆದರೆ ನಿಮ್ಮದು ಸ್ಕೋರ್ ಹಾಳಾಗ್ತದೆ. ಸೊ ಮತ್ತೆ ನೀವು ಕೆಲವೆಲ್ಲ ಅದರಲ್ಲಿ ಮಾನದಂಡ ಉಂಟು. ನೀವು ಓಡಿ ಲಿಮಿಟ್ ನೀವು ಒಂದೀಗ 10 ಲಕ್ಷ ಇದ್ದರೆ ಯಾವಾಗಲೂ 9.99 ಇದ್ದರೆ ಸಿಬಿಲ್ ಹಾಳಾಗ್ತದೆ. ಜೆನ್ಯೂನ್ ಟ್ರಾನ್ಸ್ಗೆ 5, 6, 7, 8, 9, 9.5 ಹಾಗೆ
ಅಂದರೆ ನಾರ್ಮಲಿ ಒಂದು 5-10% ನೀವು ಪ್ರೊವಿಷನ್ ಇಡಬೇಕಾಗ್ತದೆ, ಫುಲ್ ತೆಗಿಬಾರ್ದು. ಮತ್ತು ಇನ್ಸ್ಟಾಲ್ಮೆಂಟ್ ಎಲ್ಲ ಟೈಮಲ್ಲಿ ಕಟ್ಟಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗ್ತದೆ. ಆದ್ದರಿಂದ ಸಿಬಿಲ್ ಸ್ಕೋರ್ ನಿಮ್ಮ ಈ ಲೋನಿಗೆ ತುಂಬ ಮುಖ್ಯ. ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಮದು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ನಿಮ್ಮದು ಡಿಟರ್ಮಿನ್ ಆಗ್ತದೆ. ಈ ಸಿಬಿಲ್ ಅನ್ನು ಕೊಡುವುದು ಯಾರು? ಅಲ್ಲ, ಅದೇ ಕ್ರೆಡಿಟ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಫ್ ಇಂಡಿಯಾ ಅಂತೇಳಿ ಅವರು ಅದನ್ನು ಸಿಬಿಲ್ ಅನ್ನು ಅದು ಆಟೋಮೆಟಿಕ್ ಬ್ಯಾಂಕಿನವರು ಅವರೊಟ್ಟಿಗೆ ಇದಿರ್ತಾರೆ, ಬ್ಯಾಂಕಿನವರು ಇದು ಮಾಡೋ ಆಟೋಮೆಟಿಕ್ ಅಲ್ಲೂ ಜನರೇಟ್ ಆಗ್ತದೆ, ಹಾಗೆ ಗೊತ್ತಾಗ್ತದೆ. ಹೌದು. ಈಗ ಈ ವರ್ಷದ ಬಜೆಟಲ್ಲಿ ಈ MSMEಗಳಿಗೆ ಏನಾದರೂ ಕೂಡ ಸಹಾಯಗಳು ಉಂಟಾ? ಈ ವರ್ಷ ಬಜೆಟಲ್ಲಿ, ಪ್ರತಿ ವರ್ಷದ ಬಜೆಟಲ್ಲಿ ಉಂಟು. ಈ ವರ್ಷದ ಬಜೆಟಲ್ಲಿ ಕೂಡ ತುಂಬ ಅನೇಕ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ನ್ಯೂ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ, ಅದು ಭಾರಿ ಆಶ್ಚರ್ಯ ಆಗಿದೆ ನನಗೆ. ಯಾರಾದರೂ MSMEಗಳಿಗೆ 5 ಕೋಟಿ ಲಿಮಿಟ್ ಇರುವುದು, ಇಕ್ವಿಪ್ಮೆಂಟ್ ಮೆಷಿನರಿ ಎಲ್ಲ ತಗೊಳ್ಳೋದು ಅಪ್ ಟು 100 crore ಅವರು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ನಲ್ಲಿ ಕವರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ವಾಟ್ ಆರ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಗೊತ್ತಿಲ್ಲ, ಅದೊಂದು ನೋಡಬೇಕು. ಮತ್ತು ಮುದ್ರಾ ಯೋಜನೆಯಲ್ಲಿ 10 ಲಕ್ಷ ಲಿಮಿಟ್ ಇದ್ದದ್ದು ಈಗ 20 ಲಕ್ಷದವರೆಗೆ. ತರುಣ್ ಸ್ಕೀಮಲ್ಲಿ ಸೀದಾ 20 ತೆಗಿಲಿಕ್ಕೆ ಆಗೋದಿಲ್ಲ, 10 ಲಕ್ಷ ನೀವು ತಗೊಂಡವರು ಕರೆಕ್ಟ್ ಟ್ರಾನ್ಸಾಕ್ಷನ್ ಇದ್ದರೆ ಅದಕ್ಕೆ 20 ಲಕ್ಷಕ್ಕೆ ಅಪ್ಗ್ರೇಡ್ ಮಾಡುವ ಒಂದು ಪ್ರೊವಿಷನ್ ಉಂಟು. ಮತ್ತು ಇಂಪ್ರೂವ್ಡ್ ಕ್ರೆಡಿಟ್ ಅಸೆಸ್ಮೆಂಟ್. ಈಗ ನೋಡಿ, ತುಂಬ ಕಿರಿಕಿರಿ, ಒಂದು ಸಣ್ಣ ಲೋನಿಗಿರಲಿ ದೊಡ್ಡ ಲೋನಿಗೂ ನಿಮ್ಮ ತುಂಬ ಪೇಪರ್ಸ್ ಕೊಡಬೇಕಾಗ್ತದೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವರು ಅದರಲ್ಲಿ ಒಂದು ಸಿಂಪ್ಲಿಫೈಡ್ ಲೋನ್ ಅಪ್ಲಿಕೇಶನ್ ಸ್ಕೀಮನ್ನು ಇದು ಮಾಡಿದ್ದಾರೆ. ಮತ್ತು ಅದೊಂದು ಡಿಜಿಟಲ್ನಲ್ಲಿ ಅದು ಅಪ್ಲೋಡ್ ಮಾಡಿ ಭಾಳ ಒಂದು ಸಿಂಪಲ್ ರೀತಿಯಲ್ಲಿ ಸಣ್ಣ ಸಣ್ಣ ಲೋನಿಗೆ ಏನು ತೊಂದರೆ ಆಗಿದೆ ಹಾಗೆ ಡಿಜಿಟಲಿ ಅವರು ಎನೇಬಲ್ ಮಾಡೋ ಇದು ಅನೌನ್ಸ್ ಮಾಡಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯ ಅಂದರೆ ಸ್ಟ್ರೆಸ್ಡ್ MSME ಅಂತ ಹೇಳಿದರೆ, ಅದರಲ್ಲಿ ಈಗ ನೋಡಿ, ಒಂದು MSMEಗಳಲ್ಲಿ ಯಾರಾದರೂ, ನಾನೀಗ ಹೇಳಿದೆ, ಡಿಫಾಲ್ಟ್ 1 ದಿನ ಲೇಟ್ ಆದರೆ ಕೂಡ ಅವರು ಡಿಫಾಲ್ಟರ್. ಆ ಡಿಫಾಲ್ಟರಲ್ಲಿ 3 ವಿಧವಾದ ಡಿಫಾಲ್ಟರ್ ಆಗಿ ಅವರು ವಿಂಗಡಣೆ ಮಾಡಿದ್ದಾರೆ. ಅಂದರೆ ಒಂದು SMA ಅಕೌಂಟ್ಸ್ ಅಂತ ಹೇಳ್ತೇವೆ. SMA ಅಕೌಂಟ್ಸ್ ಅಂತ ಹೇಳಿದರೆ ಸ್ಪೆಷಲ್ ಮೆನ್ಷನ್ ಅಕೌಂಟ್. ಅದರಲ್ಲಿ SMA 0 ಓವರ್ ಡ್ಯೂ ಫ್ರಾಮ್ ಫಸ್ಟ್ 1 day ಅಪ್ ಟು 30 days. SMA 1 ಓವರ್ ಡ್ಯೂ for more than 30 days up to 60 days. SMA 2 overdue for more than 60 days up to 90 days. More than 90 days ಆದರೆ NPA ಆಗ್ತದೆ. ಈ SMA 0, SMA 1, SMA 2 ಅಕೌಂಟ್ಸಿಗೆ ಸ್ಟ್ರೆಸ್ಡ್ MSME ಅಂತ ಕರಿತೇವೆ. ಅಂದರೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ NPA ಆಗುವುದನ್ನು ತಪ್ಪಿಸಲಿಕ್ಕೆ ಅವರಿಗೆ ನರ್ಚರಿಂಗ್, ರೀಸ್ಟ್ರಕ್ಚರಿಂಗ್ ಸ್ಕೀಮನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಅದೊಂದು ಭಾರಿ ಒಳ್ಳೆಯದು. ಟ್ರೆಡ್ ಅಂತೇಳಿ ಒಂದುಂಟು, ಅಂದರೆ ನಾವು ಟ್ರೇಡ್ ಡಿಸ್ಕೌಂಟಿಂಗ್ ಸ್ಕೀಮ್ ಅಂತೇಳಿ, ಅಂದರೆ ಅದು ರಿಸೀವೇಬಲ್ ಉಂಟಲ್ಲ ಅದನ್ನು ಡಿಸ್ಕೌಂಟಿಂಗ್ ಮಾಡುವಂಥ ಒಂದು ಸ್ಕೀಮ್, ಅಂದರೆ ವೆಂಡರ್ ಫೈನಾನ್ಸಿಂಗ್ ಅಂತ ಹೇಳ್ತೇವೆ. ಮುಂಚೆ ಆ ಟ್ರೆಡ್ ಫೈನಾನ್ಸ್ ಸ್ಕೀಮ್ ಅಂತ ಹೇಳಿದರೆ 500 ಕೋಟಿ ಟರ್ನ್ ಓವರ್ ಇದ್ದ ಕಂಪನಿಗೆ ನೀವು ಸಪ್ಲೈ ಮಾಡಿದರೆ ಆ ಬಿಲ್ಲನ್ನು ನೀವು ಡಿಸ್ಕೌಂಟ್ ಮಾಡ್ಬೋದಿತ್ತು. ಈಗ 500 ಕೋಟಿ ಟರ್ನ್ ಓವರ್ ಇದ್ದದ್ದು ಆ ಲಿಮಿಟನ್ನು ರೆಡ್ಯೂಸ್ ಮಾಡಿ 250 ಕೋಟಿಗೆ ಮಾಡಿದ್ದಾರೆ. ಅಂದರೆ ಯಾರಾದರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರು ಯಾವುದಾದ್ರೂ ಬೇರೆ ಆರ್ಗನೈಜೇಷನಿಗೆ 250 ಕೋಟಿಗಿಂತ ಅದಕ್ಕಿಂತ ಹೆಚ್ಚು ಟರ್ನ್ ಓವರ್ ಇದ್ದ ಕಂಪನಿಗೆ ಸಪ್ಲೈ ಮಾಡಿದರೆ ಆ ಒಂದು ಬಿಲ್ಸನ್ನು ಅವರು ಡಿಸ್ಕೌಂಟ್ ಮಾಡ್ಬೋದು. ಅದು 500 ಕೋಟಿ ಇದ್ದ ಲಿಮಿಟನ್ನು 250 ಕೋಟಿಗೆ ರಿಡ್ಯೂಸ್ ಮಾಡಿದ್ದಾರೆ. ಮತ್ತು SBIDB ಅವರು ಇಂಡಸ್ಟ್ರಿ ಕ್ಲಸ್ಟರ್ಸ್ ಉಂಟಲ್ಲ, ಬೇರೆ ಬೇರೆ ಇಂಡಸ್ಟ್ರಿಯಲ್ ಏರಿಯಲ್ಲಿ, ಅಲ್ಲಿ 24 ಹೊಸ ಬ್ರ್ಯಾಂಚನ್ನು ಮಾಡುವಂಥ ಒಂದು ಘೋಷಣೆ ಕೂಡ ಮಾಡಿದ್ದಾರೆ. ಮತ್ತು ಸಪೋರ್ಟ್ ಫಾರ್ ಫುಡ್ ರಿಲೇಟೆಡ್ MSMEs 35% ಸಬ್ಸಿಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ 15% ಸಬ್ಸಿಡಿ, ಅಂದರೆ 50% ಸಬ್ಸಿಡಿ ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಆಫ್ ಕೇಂದ್ರ ಸರ್ಕಾರದ್ದು 10 ಲಕ್ಷ, ರಾಜ್ಯ ಸರ್ಕಾರ 5 ಲಕ್ಷ, 15 ಲಕ್ಷದವರೆಗೆ ಸಬ್ಸಿಡಿ ಕೊಡುವ ಒಂದು PMFME ಸ್ಕೀಮ್ ಅದು ಆಲ್ರೆಡಿ ಉಂಟು. ಬಟ್ ಈ ಸಾರಿ ಏನಾಗಿದೆ, ಫುಡ್ ಇರಾಡಿಕೇಷನ್ ಸ್ಕೀಮ್ ಪ್ರಕಾರ ಗವರ್ಮೆಂಟ್ನವರು 50 ಮಲ್ಟಿ ಪ್ರಾಡಕ್ಟ್ ಫುಡ್ ಇರಾಡಿಕೇಷನ್ ಯೂನಿಟ್ಸ್ ಇನ್ MSME ಸೆಕ್ಟರ್ ಮಾಡ್ತಾರಂತ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ 100 ಫುಡ್ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ ಟೆಸ್ಟಿಂಗ್ ಲ್ಯಾಬ್ ವಿತ್ NABL ಅಕ್ರೆಡಿಷನ್ ಅದನ್ನು ಕೂಡ ಮಾಡ್ತಾರೆ. ಆವಾಗ ಏನಾಗ್ತದೆ, ಈ ಫುಡ್ ಪ್ರಾಡಕ್ಟ್ ಇಂಡಸ್ಟ್ರಿಗಳಿಗೆ ಫಾರ್ಮಲ್ ಆಗಿ ಅವರಿಗೆ ಬರಲಿಕ್ಕಾಗ್ತದೆ. ಈಗ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇಲ್ಲಿ MSMEಗಳು ಸಣ್ಣದು ಪ್ರಾಡಕ್ಟ್ ಪ್ರಮಾಣ ಇದ್ದರೂ ಎಕ್ಸ್ಪೋರ್ಟ್ ಹೇಗೆ ಮಾಡ್ಬೋದು, ಅದಕ್ಕೆ ಕಾಮರ್ಸ್ ಎಕ್ಸ್ಪೋರ್ಟ್ ಹಬ್ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದು PPP ಮಾಡೆಲಲ್ಲಿ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ. ಇದರಿಂದಾಗಿ ಅವರು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಒಂದು ಅವಕಾಶಗಳು ಸಿಗ್ತದೆ. ಮತ್ತು ಈ ವರ್ಷ ಬಜೆಟ್ನಲ್ಲಿ 22,138 ಕೋಟಿಯನ್ನು MSME ಸೆಕ್ಟರಿಗೆ ಇಯರ್ ಮಾರ್ಕ್ ಅಲೋಕೇಟ್ ಮಾಡಿದೆ. ಅಂದರೆ MSME ಮಾಡಲಿಕ್ಕೆ ನಮಗೆ ಏನು ತೊಂದರೆಗಳು ಮತ್ತು ಸವಾಲುಗಳಿದ್ದಾವೆ? ನೀವು ಹೇಳಿ, ವಿದೌಟ್ ಕೊಲ್ಯಾಟ್ರಲ್ ಲೋನ್ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂದರೆ ಫಸ್ಟಿಗೆ ಹೋದಗಳೇ ನಿಮ್ಮದು ಕೊಲ್ಯಾಟ್ರಲ್ ಏನಂತ ಕೇಳೋದು ಬ್ಯಾಂಕಿನಲ್ಲಿ. ಸಂಸ್ಕೃತದಲ್ಲಿ ಭಾಳ ಒಂದು ಉತ್ತಮವಾಗಿ ಹೇಳ್ತಾರೆ, ಕಾಕಕೃಷ್ಣ ಪಿಕಕೃಷ್ಣ ಕೋಭೇದ ಪಿಕಕಾಕಯೋ ವಸಂತ ಸಮಯೇ ಪ್ರಾಪ್ತೆ ಕಾಕ ಪಿಕ ಅಂತೇಳಿ. ಅಂದರೆ ಕಾಗೆಯೂ ಕಪ್ಪು, ಕೋಗಿಲೆಯೂ ಕಪ್ಪು,
ಕಾಗೆಯ ಗೂಡಲ್ಲೇ ಕೋಗಿಲೆ ಮೊಟ್ಟೆ ಇಡುವುದಂತೆ. ಅದು ಕಾಗೆ ಕಾವು ಕೊಟ್ಟು ಕೊಟ್ಟು ಮರಿಯನ್ನು ಸಾಕುದಂತೆ. ಅದು ಕಾಗೆ ಮರಿ ಯಾವುದು, ಕೋಗಿಲೆ ಮರಿ ಯಾವಾಗ ಬರುವುದು? ವಸಂತ ಸಮಯ ಪ್ರಾಪ್ತೆ. ವಸಂತ ಮಾಸ ಬಂದಾಗ ಕಾಗೆ ಕಾ 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 ಹೇಳ್ತದೆ, ಕೋಗಿಲೆ ಕುಹು 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 ಹೇಳ್ತಾರೆ. ಇದರಲ್ಲಿ ಹೆಚ್ಚಿನ ಬ್ಯಾಂಕ್ಗಳು ಬಂದ ಕೂಡಲೇ ನಿಮಗೆ ಕಾ ಕಾ ಅಂತ ಓಡಿಸ್ತಾರೆ. ಆದರೆ ಕೆಲವು ಉತ್ತಮ ಬ್ಯಾಂಕ್ಗಳಿವೆ, ಉತ್ತಮ, ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಸನ್ ಆಲ್ಸೋ, ಮ್ಯಾನೇಜರ್ಸ್ ಆಲ್ಸೋ. ಅವರು ಕುಹು 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 ಅಂತೇಳಿ ನಿಮ್ಮನ್ನು ಕರೀತಾರೆ. ಅದು ಒಂದು ಕೂಡ ಉಂಟು. ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಪರಿಣಿತಿ, ಆ ಒಂದು ಕ್ಷೇತ್ರದಲ್ಲಿ ಸರಿಯಾದ ಒಂದು ಪರಿಣಿತಿ ಇಲ್ಲದೆ ಯಾವುದೇ ಒಂದು ಉದ್ಯಮ ಸ್ಟಾರ್ಟ್ ಮಾಡಿ, ಕೆಲವರು ಏನು ಮಾಡ್ತಾರೆ, ಫಸ್ಟ್ ಪ್ರೊಡಕ್ಷನ್ ಮಾಡೋದು, ಆಮೇಲೆ ಮಾರ್ಕೆಟ್ ಹುಡುಕೋದು. ಅದು ಮಾಡಬಾರ್ದು. ಫಸ್ಟ್ ಮಾರ್ಕೆಟ್ ಬೇಕು. ಮಾರ್ಕೆಟ್ ಇಲ್ಲದೆ ನೀವು ಎಷ್ಟು ಒಳ್ಳೆ ಉತ್ಕೃಷ್ಟ ಪ್ರಾಡಕ್ಟ್ ಮಾಡಿದರೂ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಉದ್ಯಮಿಯ ಒಂದು 6 ಲಕ್ಷಣ ಏನು? ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವ ಸಹಕೃತ ಅಂತೇಳಿ. ಉದ್ಯಮಶೀಲತೆ ಬೇಕು, ಸಾಹಸ ಬೇಕು, ಧೈರ್ಯ ಬೇಕು, ಬುದ್ಧಿ ಅಂದರೆ ಅದರಲ್ಲಿ ನಾಲೆಜ್ ಬೇಕು, ಶಕ್ತಿ, ನಮಗೆ ಎಷ್ಟು ಕೆಪಾಸಿಟಿ ಉಂಟು ಅದಕ್ಕೆ ಸರಿಯಾಗಿ ಹಾಸಿಗಿದ್ದಷ್ಟೇ ಕಾಲು ಚಾಚಬೇಕು, ಪರಾಕ್ರಮ ಅನ್ನು ಮುನ್ನುಗ್ಗಿ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಧೈರ್ಯ ಬೇಕು. ಅದಿದ್ದರೆ ಮಾತ್ರ ನೀವು ಸಕ್ಸಸ್ಫುಲ್ ಉದ್ಯಮಿ ಆಗಲಿಕ್ಕೆ ಸಾಧ್ಯ. ಹಾಗಿದ್ರೆ ಈಗ ಈ ಕೇಂದ್ರ ಸರ್ಕಾರದಿಂದ ಅದರ ಅಂಗಸಂಸ್ಥೆ NSIC ಇದರಲ್ಲಿ ಏನು ಸಹಾಯ ಮಾಡ್ತದೆ? MSMEಗಳಿಗೂ ಮತ್ತೆ ಬೇರೆ ಬೇರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಈಗ ಚಾಂಪಿಯನ್ ಪೋರ್ಟಲ್ ಅಂತ ಉಂಟು. ಅದರಲ್ಲಿ ಕೂಡ ನಿಮಗೆ ಏನು ಎಂಥದ್ದು ಎಲ್ಲ ಉಂಟು. ಸಂಬಂಧ ಪೋರ್ಟಲ್ ಅಂತ ಉಂಟು, ಸಮಾಧಾನ ಪೋರ್ಟಲ್ ಅಂತ ಉಂಟು. ಅನೇಕ ಪೋರ್ಟಲ್ಗಳಿವೆ. ಅಲ್ಲಿ ನೀವು ಹೋದರೆ ನಿಮಗೆ ಎಲ್ಲ ಒಂದು ಇದು ಸಿಗ್ತದೆ. NSIC ಅವರು ಏನಂದ್ರೆ ಒನ್ ಸ್ಟೆಪ್ ಎಹೆಡ್. ಅವರಂದರೆ ಈಗ ರಾ ಮೆಟೀರಿಯಲ್ ನಮ್ಗೆ ಸಿಗುವುದಿಲ್ಲ, ಎಲ್ಲಿ ಸಿಗ್ತದೆ, ಏನು, ಹೇಗೆ, ಮತ್ತು ಏನಾದರೂ ಕ್ರೆಡಿಟ್ ನಮಗೆ ಕ್ಲಬ್ದ ಸಮಯದಲ್ಲಿ ಸಿಗುವುದಿಲ್ಲ. ಅವರು ಸ್ವಲ್ಪ ಅದಕ್ಕೆಲ್ಲ ಸಹಕಾರ ಮಾಡ್ತಾರೆ. ಅಂದರೆ ಅವರ ಒಂದು ಅಫಿಷಿಯಲ್ ಒಂದು ಹೋಗಿ ಮಾತಾಡಲಿಕ್ಕೂ ನಾವು ಹೋಗಿ ಮಾತಾಡಲಿಕ್ಕೂ ವ್ಯತ್ಯಾಸ ಉಂಟು. ಮತ್ತು ಅದಲ್ಲದೆ ಒಂದು ಒಳ್ಳೆಯ ಒಂದು ಸ್ಕೀಮನ್ನು ಲಾಸ್ಟ್ ಇಯರ್ ಒಂದು ಪ್ರಧಾನಮಂತ್ರಿ ಅವರು ಅನೌನ್ಸ್ ಮಾಡಿದ್ದಾರೆ, PM ವಿಶ್ವಕರ್ಮ ಸ್ಕೀಮ್ ಅಂತೇಳಿ. ವಿಶ್ವಕರ್ಮ ಸ್ಕೀಮ್ ಪ್ರಕಾರ 1 ಲಕ್ಷ 2 ಲಕ್ಷ ಮತ್ತು ಅಪ್ ಟು 3 ಲ್ಯಾಕ್ಸ್ವರೆಗೆ ಸಾಲ ಕೊಡುವ ಒಂದು ಸ್ಕೀಮ್ ಉಂಟು. ಇದರಲ್ಲಿ ಕೂಡ ಕೇವಲ 5% ಬಡ್ಡಿ, ಉಳಿದದ್ದು ಇಂಟ್ರೆಸ್ಟ್ ಸಬ್ಸಿಡಿ ಸಿಗ್ತದೆ. ಅದೆಲ್ಲ 18 ಟ್ರೇಡ್ ಅದರಲ್ಲಿ ಈ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಒಂದು ಅವಕಾಶ ಉಂಟು. ಇದನ್ನು ರಫ್ತು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳುಂಟು. ನೋಡಿ, ರಫ್ತಿಗೆ ಕೂಡ ಈಗ ನೋಡಿ ಪ್ಯಾಕಿಂಗ್ ಕ್ರೆಡಿಟ್ ಅಂತೇಳಿ ಕೊಡ್ತಾರೆ. ಅಂಡರ್ ಪ್ಯಾಕಿಂಗ್ ಕ್ರೆಡಿಟ್ ಸ್ಕೀಮ್ ಬ್ಯಾಂಕಿನಿಂದ ಬೇರೆ ನಾರ್ಮಲ್ ವರ್ಕಿಂಗ್ ಕ್ಯಾಪಿಟಲಿಗೆ 25% ಮಾರ್ಜಿನ್ ಇದ್ದರೆ ಪ್ಯಾಕಿಂಗ್ ಕ್ರೆಡಿಟ್ಗೆ ಕೇವಲ 10% ಮಾರ್ಜಿನ್. ಬೇರೆ ಬಿಲ್ ಡಿಸ್ಕೌಂಟ್ ನೀವು ಬುಕ್ ಡೇಟ್ಸಿಗೆಲ್ಲ 25 to 40% ಮಾರ್ಜಿನ್ ಇದ್ದರೆ ಇದು ನಿಲ್ ಮಾರ್ಜಿನ್, ಎಕ್ಸ್ಪೋರ್ಟ್ ಬಿಲ್ ಡಿಸ್ಕೌಂಟ್ ಮಾಡೋದಾದರೆ. ಇನ್ನೊಂದೇನಂತ ಹೇಳಿದರೆ, ನೀವು ಪ್ಯಾಕಿಂಗ್ ಕ್ರೆಡಿಟ್ ಲಿಮಿಟಿಗೆ ನೀವು ಬ್ಯಾಂಕಲ್ಲಿ ಎಷ್ಟು ನೀವು ಇಂಟ್ರೆಸ್ಟ್ ಕೊಡ್ತೀರಿ ಅದ್ರ ಮೇಲೆ ನಿಮಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಕೇಂದ್ರ ಸರ್ಕಾರದಿಂದ ಕೂಡ ಕೊಡ್ತಾರೆ. ಅದು ನಿಮಗೆ ಎಕ್ಸ್ಪೋರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು GST ಎಕ್ಸ್ಪೋರ್ಟ್ ಮಾಡುವಾಗ ನೀವು GST ಕಟ್ಟಿದ್ದಿದ್ದರೆ ನೀವು GST ರಿಫಂಡ್ ಕೂಡ ಮಾಡುವ ಪ್ರೊವಿಷನ್ ಉಂಟು. ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ಈ MSME ಬಗ್ಗೆ ಹೊಸತಾಗಿ ಒಂದು ಇಂಡಸ್ಟ್ರಿಯನ್ನು ಚಿಕ್ಕದಾದಂಥ ಮಾಡುವವರು ಏನು ಮಾಡಬಹುದು, ಅಥವಾ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ನೋಡಿ, ಚಿಕ್ಕದಾಗಿ ಮಾಡುವುದಾದರೆ ಅದೇ ನಾನೀಗ PMEGP ಸ್ಕೀಮ್ ಬಗ್ಗೆ ಹೇಳಿದೆ, PMFME ಸ್ಕೀಮ್ ಬಗ್ಗೆ ಹೇಳಿದೆ, PM ವಿಶ್ವಕರ್ಮ ಯೋಜನೆ ಬಗ್ಗೆ ಕೂಡ ಹೇಳಿದೆ. ಅನೇಕ ಸ್ಕೀಮ್ಸ್ ಉಂಟು. ಬಟ್ ನೀವು ಸ್ಕೀಮ್ಸ್ ಉಂಟಂತ ಯಾವುದು ಉದ್ಯಮ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲಿ ಫಸ್ಟಿಗೆ ನೀವು ಪರಿಣಿತಿಯನ್ನು ಹೊಂದಬೇಕು. ಒಂದು ಸಾರಿ ನೀವು ಅದು ಪರಿಣಿತಿ ಹೊಂದಿದರೆ ನಿಮಗೆ ಆ ಒಂದು ಉದ್ಯಮ ಮಾಡಲಿಕ್ಕೆ ನಿಮಗೆ ಸುಲಭ ಆಗ್ತದೆ. ಆದ್ದರಿಂದ ಇದರಲ್ಲಿ ನೀವು ಎಫರ್ಟ್ ಹಾಕಿದರೆ ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ ಜಪತೋ ನಾಸ್ತಿ ಪಾತಕಂ ಮೌನೇಚ ಕಲಹೋ ನಾಸ್ತಿ ನಾಸ್ತಿ ಜಾಗರಿತೆ ಭಯಂ ಅಂತೇಳಿ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರಿಗೆ ದರಿದ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತೇನೆ. ಇದರಲ್ಲಿ ಒಂದು ಮಾತ್ರ ನಾನು ಬಿಟ್ಟು ಹೋಗಿದೆ, ಈ ಮಹಿಳೆಯರಿಗೆ ಅನೇಕ ಅವಕಾಶಗಳು ಉಂಟು. ಅವರಿಗೆ ಮಾರ್ಜಿನ್ ಮನೆಯಲ್ಲಿ ರಿಲ್ಯಾಕ್ಸೇಷನ್ ಉಂಟು. ಮತ್ತು ನಮ್ಮ ಕರ್ನಾಟಕ ಸರ್ಕಾರದ್ದು ಕೂಡ ಅನೇಕ ಯೋಜನೆಗಳು ಉಂಟು. ಮಹಿಳೆಯರಿಗೆ 4% ಬಡ್ಡಿಯಲ್ಲಿ KSFC ಮುಖಾಂತರ ಸಾಲ ಕೂಡ ಸಿಗ್ತದೆ. ಇಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025 ಪ್ರಕಾರ ಕೂಡ ಮೈಕ್ರೋದವರಿಗೆ ಅಪ್ ಟು 25 to 30%, ಸ್ಮಾಲ್ ಅವರಿಗೆ 90 lakhs to 1 crore ಸಬ್ಸಿಡಿ ಕೂಡ ಉಂಟು. ಅದು ಬ್ಯಾಕ್ ಎಂಡೆಡ್ ಸಬ್ಸಿಡಿ. ತುಂಬ ಅವಕಾಶಗಳು ಉಂಟು. ಮತ್ತು ಈ KADBಯಲ್ಲಿ SC/ST ಎಂಟರ್ಪ್ರನರ್ ಅವರು KADBಯ ಪ್ಲಾಟ್ ತಗೊಳ್ಳೋದಾದರೆ ಅವರಿಗೆ 75% ಕನ್ಸೆಷನ್ ಉಂಟು ಪ್ಲಾಟ್ ರೇಟಲ್ಲಿ. ಆದ್ದರಿಂದ ಅವರು ಕೂಡ ಇಂಥ ಒಂದು ಥರ ಉದ್ಯಮ ಮಾಡಲಿಕ್ಕೆ ಸಾಧ್ಯ ಉಂಟು. ಮಹಿಳೆಯರಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಅಪ್ ಟು 2 crore ಕೇವಲ 5% ಮಾರ್ಜಿನಲ್ಲಿ ಅಪ್ ಟು 2 crore ಲೋನ್ ಕೊಡುವ ಪ್ರೊವಿಷನ್ ಕೂಡ ಉಂಟು ವಿದೌಟ್ ಪ್ರೊಸೆಸಿಂಗ್ ಫೀಸ್. ನಾನು ಜನರಿಗೆ ಏನು ಹೇಳೋದಂದರೆ, ಡೋಂಟ್ ಟೇಕ್ ಇಟ್ ಈಸಿ, ಮೇಕ್ ಇಟ್ ಈಸಿ ಅಂತೇಳಿ ಅಷ್ಟೇ. ಒಳ್ಳೆಯದು ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.